ಇಷ್ಟಹಂತ ರಾಮಾವತಾರೋ ಹರಿರೀಶ ಚಂದ್ರಮಾಹ ಯಚ್ಚ ಸಂಖ್ಯೋರು ಬಲಾಂಬುಕೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಖಸಾಗರಃ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋದ್ಯೇತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ಗುಣೈಃ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ಓಂ ಸದಾಗಮೈಕವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷಸದ್ಗುಣಂ. ವಿಶೇಷಣಾನಿ ಯಾನೀಹ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೆ. ಇದರಲ್ಲಿ ಸದಾಗಮೈಕ ವಿಜ್ಞೇಯಂ ಮೊದಲನೇ ಪರಿಚ್ಛೇದ, ಎರಡನೇದು ಸಮತೀತಕ್ಷರಾಕ್ಷರಂ, ಮೂರನೇದು ನಿರ್ದೋಷಾಶೇಷ ಸದ್ಗುಣಂ. ಅದರಲ್ಲಿ ಸದಾಗಮೈಕ ವಿಜ್ಞೇಯ ಎಂಬುದನ್ನು ಆಚಾರ್ಯ ಇಷ್ಟೊತ್ತು ಕೂಡ ತಿಳಿಸಿದೆ. ಇದಿಷ್ಟು ಕೂಡ ಒಂದು ದೃಷ್ಟಿಯಿಂದ ಶಾಸ್ತ್ರಯೋನಿತ್ವಾತ್, ಅದಿಷ್ಟಕ್ಕಿಷ್ಟು ವ್ಯಾಖ್ಯಾನ, ಒಂದು ಸೂತ್ರಕ್ಕೆ ಇಷ್ಟು ವಿಸ್ತಾರವಾದ ವ್ಯಾಖ್ಯಾನ ಮೊದಲು ಸಾಕ್ಷಿ ಗೊತ್ತಾ. ಒಂದೇ ಸೂತ್ರಕ್ಕೆ ಸದಾಗಮೈಕ ವಿಜ್ಞೇಯಂ ಶಾಸ್ತ್ರೈಕ ಯೋನಿತ್ವಾತ್ ಸಚ್ಚಾಸ್ತ್ರೈಕ ಯೋನಿತ್ವಾತ್ ಋಗಾದಿ ಸಚ್ಚಾಸ್ತ್ರೈಕ ಯೋನಿತ್ವಾತ್. ಹೀಗೆಲ್ಲ ಅರ್ಥ ದೊಡ್ಡದಾಗಿಬಿಡುತ್ತೆ. ಸೂತ್ರ ಆದ್ದರಿಂದ ಚಿಕ್ಕದಾಗಿರುತ್ತೆ, ಎಕ್ಸ್ಪ್ಯಾಂಡ್ ಮಾಡಿದರೆ ಭಾರಿ ದೊಡ್ಡದಾಗುತ್ತೆ. ಋಗ್ಯಜ ಸಾಮ ಅಥರ್ವ ಭಾರತ ಪಂಚರಾಮಾಯಣ ಮೂಲ ರಾಮಾಯಣಾದಿ ಗೊತ್ತಾಯ್ತಾ. ಸರ್ವ ಸಚ್ಚಾಸ್ತ್ರ ಯೋನಿತ್ವಾತ್, ಸಚ್ಚಾಸ್ತ್ರ ಏಕಯೋನಿತ್ವಾತ್ ಅಂತ ಮಾಡಿದಾಗ ಶಾಸ್ತ್ರದಿಂದನೇ ದೇವರು ತಿಳಿಯೋಕ್ಕೆ ಸಾಧ್ಯ, ಮೈಕ್ರೋಸ್ಕೋಪ್ನಿಂದನೇ ನೋಡೋಕ್ಕೆ ಸಾಧ್ಯ ಸೂಕ್ಷ್ಮ ವಸ್ತುವನ್ನು ಅಂತ ಹೇಳಿದಾಗ. ಅದು ಬಿಟ್ಟರೆ ಇಲ್ಲ. ಆ ಸದಾಗಮಗಳನ್ನು ಯಾರು ತಿಳಿದಿಲ್ಲ ಅವರಿಗೆಂದೂ ದೇವರು ತಿಳಿಯೋಕ್ಕೆ ಸಾಧ್ಯ ಇಲ್ಲ. ಅದು ತುಂಬ ಜನಕ್ಕೆ ಇವತ್ತು ಸದಾಗಮ ಯಾವುದು ಅಂತಾನೆ ಗೊತ್ತಿಲ್ಲ. ಆದ್ದರಿಂದ ಅವರು ದೇವರೆಲ್ಲ ಏನೇನು ಹೇಳ್ತಿದ್ದರೆ ಆಶ್ಚರ್ಯ ಇಲ್ಲ. ಯಾಕೆ? ಕುರುಡ ಬೆಳಕೇ ಇಲ್ಲ ಅಂತ ಹೇಳ್ತಾರೆ. ಅದೇ ಸೂರ್ಯನೇ ಇಲ್ಲ, ಬೆಳಕೇ ಇಲ್ಲ ಅಂತ ಹೇಳ್ತಾರೆ. ಅವ್ನಿಗೇನು ಗೊತ್ತಿಲ್ಲ, ಕಾನ್ಸೆಪ್ಟೇ ಇಲ್ಲ. ಕಂಡಿದ್ದವನಿಗೆ ಮಾತ್ರ ಹೇಗೆ ಬೆಳಕಿನ ಕಾನ್ಸೆಪ್ಟು, ಸದಾಗಮ ಓದ್ದವರಿಗೆ ಮಾತ್ರ ದೇವರ ಅರ್ಥ ಆಗ್ತಾನೆ. ಅದನ್ನೆಲ್ಲ ತಿಳಿಸಿ ಏನಂತ ಅರ್ಥ ಆಗ್ತಾನೆ. ಮತ್ತು ಬೆಳಕು ನೋಡಿದ ತಕ್ಷಣ ಕತ್ತಲೆಯಲ್ಲ ಗೊತ್ತಾಗುತ್ತೆ. ಸೊ ಜೀವನ ಅಲ್ಲ, ದೇವರೇನಲ್ಲ. ಎಲ್ಲರೂ ಕುರುಡನಿಗೆ ಅಂದ್ಬಿಟ್ಟಿದ್ರು ಅದೇನೆ, ಅವ್ನಿಗೆ ಗೊತ್ತಾಗೋದಿಲ್ಲ. ಅದರಿಂದ ಏನು ಸಿಕ್ಕರೆ ಹೇಳ್ತಿರ್ತಾರೆ. ಕಣ್ಣೀರು ಕತ್ಲೆ ಬೇರೆ, ಇದು ಬೇರೆ, ಎಷ್ಟು ಬೇರೆ, ಟೋಟಲಿ ಬೇರೆ ಗೊತ್ತಾಯ್ತಾ. ಕತ್ಲೆ ಮಾಡೋ ಶಕ್ತಿ ಇರೋದು ಯಾರಿಗೆ? ಬೆಳಕಿಗೆ ಮಾತ್ರ. ಇದೆಲ್ಲ ಅರ್ಥ ಆದರೆ ಸಂಸಾರ ಬಂಧ ಪರಿಹಾರ ಮಾಡೋ ಶಕ್ತಿ ಯಾರಿಗಿದೆ? ದೇವರಿಗೆ ಮಾತ್ರ ಇದೆ. ಆ ಒಂದು ಮಾತಿನಲ್ಲಿ ಎಷ್ಟು ಗೊತ್ತಾಗುತ್ತಾಗ ಶಾಸ್ತ್ರ ವಿಥೌಟ್ ಶಾಸ್ತ್ರ, ಸಚ್ಚಾಸ್ತ್ರದಿಂದ ಎಷ್ಟೆಷ್ಟು ಪ್ರಯೋಜನ ಇದೆ, ದುಶ್ಶಾಸ್ತ್ರದಿಂದ ಎಷ್ಟೆಷ್ಟು ಅನರ್ಥ ಇದೆ. ಮತ್ತು ಶಾಸ್ತ್ರಜ್ಞಾನ ಇಲ್ಲ ಅಂತ ಹೇಳಿದರೆ ಅಜ್ಞಾನ, ಪೂರ್ತಿಯಾಗಿ ಬ್ಲಾಂಕ್ ಆಗಿಬಿಡ್ತಾನೆ. ಇವತ್ತು ಜನ ಬ್ಲಾಂಕ್ ಆಗೋದು ಯಾತಕ್ಕೆ ಅಂದರೆ ದೇವರಿಗೆ ಗೊತ್ತಿಲ್ಲ, ಪ್ರಾಬ್ಲಮ್ ಬಂದಿದೆ, ಸೊಲ್ಯೂಷನ್ ಗೊತ್ತಿಲ್ಲ. ಆದ್ದರಿಂದ ಡೆಸ್ಪರೇಟ್ ಆಗ್ತಾರೆ. ಬ್ರಹ್ಮ ಶಿವ ಇಷ್ಟು ಹೇಳಿ ಅದು ತಾತ್ಪರ್ಯ, ಕೊನೆಯ ಮಾತಿನಲ್ಲಿ ಅದು ಎಂಟೈರ್ ತಾತ್ಪರ್ಯ ಇದೆ. ಸರ್ವೋತ್ತಮಂ ಸರ್ವದೋಷವ್ಯಪೇತಂ ಗುಣೈರಶೇಷೈ ಪೂರ್ಣಂ ಅನ್ಯಂ ಸಮಸ್ತಾತ್. ಇಷ್ಟೆಲ್ಲ ಗೊತ್ತಾಯಿತು. ವೇದವೈಲಕ್ಷಣ್ಯಾತ್ ಜ್ಞಾಪಯಿತುಂ ಪ್ರವೃತ್ತಾಃ ಸರ್ವೇ ವೇದಾಃ ಮುಖ್ಯತೋ ನೈವ ನಾಣ್ಯತೆ. ಸಕಲ ವೇದಗಳು ಮುಖ್ಯವಾಗಿ ತಿಳಿಸ್ತಕ್ಕೆ ಕೊಟ್ಟಿರೋದು ಇಂಥ ಸರ್ವೋತ್ತಮನಾದ, ಸರ್ವದೋಷ ದೂರನಾದ, ಸರ್ವಗುಣ ಸಂಪೂರ್ಣನಾದ, ಸಕಲ ಪರಿಪೂರ್ಣನಾದ, ಸಮಸ್ತರಿಂದ ಭಿನ್ನನಾದ ಪರಮಾತ್ಮನನ್ನು ತಿಳಿಸ್ಕೊಳ್ಳೋದಕ್ಕೋಸ್ಕರವೇ ಹೊರಟಿವೆ ಅಂಥೇಳಿ ಸದಾಗಮಗಳ ಒಟ್ಟು ತಾತ್ಪರ್ಯವನ್ನು ತಿಳಿಸಿದರು. ಇತಿ ಬಹೋಪನಿಷದಿ ಅಂತ ಉಲ್ಲೇಖವನ್ನು ಮಾಡಿದರು. ಅತಃ ಸರ್ವಾಗಮೈರೇವ ಫಸ್ಟ್ ಸರ್ವಸ್ಮಾತ್ ಭಿನ್ನತ್ವೇನ ಸರ್ವಸ್ಮಾತ್ ವಿಶಿಷ್ಟತ್ವೇನ ಚ ವಿಜ್ಞೇಯೋ ಭಗವಾನ್ ನಾರಾಯಣ ಇತಿ ಸಿದ್ಧಂ. ಆ ಒಂದು ಮಾತಿಗೆ ಇಷ್ಟಾರ್ಥ ಅಂಥೇಳಿ ಸಿದ್ಧಂ. ಇದಿಷ್ಟು ತಾತ್ಪರ್ಯ. ಮಧ್ಯದೆಲ್ಲ ಎಲ್ಲ ವಿಧವಾದಂಥ ವಿಮರ್ಶೆ ಮಾಡಿ ಹೇಳಿದ್ದಾಯ್ತು ಅಲ್ಲಿಗೆ.
ಅಲ್ಲಿಗೆ ಪ್ರಥಮ ಪರಿಚ್ಛೇದ ಮುಗೀತು. ಈಗ ದ್ವಿತೀಯ ಪರಿಚ್ಛೇದ ಹೇಳ್ತಾರೆ. ಸಮತೀತಕ್ಷರಾಕ್ಷರಂ ಹೇಳಬೇಕು. ಅಲ್ಲಿ ಬಂದಿರೋದೇನಂತ ವಾಕ್ಯ ಟೆಕ್ಸ್ಟ್ ನಮ್ಮ ಎದುರಿಗಿರಬೇಕು. ಏನದು? ದ್ವಾಯ್ಮೋ ಪುರುಷ ಲೋಕೆ ಕ್ಷರಶ್ಚಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ವಿವರ್ತವ್ಯ ಈಶ್ವರಃ ಇತ್ತೆಲ್ಲ ಹೇಳ್ತಾ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಅವತ್ತು 5 ಶ್ಲೋಕದಲ್ಲಿ ಬಂದಿದೆ. ಅದರಲ್ಲಿ ಮೇನ್ ಪಾಯಿಂಟ್ ಏನು? ಸದಾ ಅಕ್ಷರಾಕ್ಷರ ಪುರುಷೋತ್ತಮ ಅನ್ನೋದು. 15ನೇ ಅಧ್ಯಾಯಕ್ಕೆ ಹೆಸರು ಅಕ್ಷರಾಕ್ಷರ ಪುರಾಣ ಪುರುಷೋತ್ತಮ ಯೋಗೋ ನಾಮ ಪಂಚದಶೋಧ್ಯಾಯ ಅಂತ ಹೇಳ್ತಾರೆ. ಅದರ ಕೊನೆಯ 5 ಶ್ಲೋಕ ಎಕ್ಸ್ಪ್ಲಿಸಿಟ್ಟಾಗಿ ಅಂತ ಹೇಳಿರೋದು. ಅದಕ್ಕೆ ಆಚಾರ್ಯ ಅಲ್ಲಿ ಗೀತಾ ಭಾಷೆಯಲ್ಲಿ ಅರ್ಥ ಬರೀತಾರೆ, ಗೀತಾ ತಾತ್ಪರ್ಯದಲ್ಲಿ ಹೇಳ್ತಾರೆ, ಬೇರೆ ಬೇರೆ ಗ್ರಂಥಗಳಲ್ಲಿ ಹೇಳ್ತಾರೆ. ಇಲ್ಲಿ ಎಕ್ಸ್ಕ್ಲೂಸಿವ್ ಒಂದು ಅಧ್ಯಾಯ ಪರಿಚ್ಛೇದ ಪೂರ್ತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿ ಕೂಟಸ್ಥ, ಅಕ್ಷರ ಅಂದ್ರೇನು, ಕ್ಷರ ಅಂದ್ರೇನು, ಅವೆಲ್ಲ ಪದ ಅರ್ಥ ಆಗಬೇಕು ಹೇಳ್ತಾರೆ. ಬ್ರಹ್ಮ, ಶಿವ, ಸುರಾದ್ಯಾಶ್ಚ ಶರೀರಕ್ಷರಣಾತ್ ಕ್ಷರಾಹ ಲಕ್ಷ್ಮೀರಕ್ಷರ ದೇಹತ್ವಾತ್ ಅಕ್ಷರ ತತ್ಪರೋ ಹರಿ. ಇದೀ ಸಾರಾಂಶ ಬಂತು. ಕ್ಷರ, ಅಕ್ಷರ, ಕ್ಷರಾಕ್ಷರ ಉತ್ತಮ, ಇಷ್ಟು 3 ಗೊತ್ತಾಗಬೇಕು ನಮಗೆ. ಕ್ಷರ ಅಂದರೆ ಯಾರು? ಬ್ರಹ್ಮ, ಶಿವ, ಸುರಾದ್ಯಾಶ್ಚ ಶರೀರಕ್ಷರಣಾತ್ ಕ್ಷರಾಹ. ಕ್ಷರ ಶಬ್ದಕ್ಕೆ ಅರ್ಥನೂ ಹೇಳಿದರು. ಒಂದು ಸರ್ತಿ ದೇಹ ಬಿಡಬೇಕು ಮಿನಿಮಮ್. ಬ್ರಹ್ಮದೇವರು ಅತಿ ಕಡಿಮೆ ದೇಹ ಬಿಡೋದವರೇ. ಅವ್ರಿಗೆ ಒಂದೇ ದೇಹ ಒಂದು ಸರ್ತಿ ಬಿಡ್ತಾರೆ, ಅಲ್ಲಿ ಮುಕ್ತಿ ಹೋಗ್ತಾರೆ. ಅದಕ್ಕೆ ಅದು ಕ್ಷರ ಅಂತ ಹೆಸರಾಯಿತು. ಅರ್ಥ ಏನದಕ್ಕೆ? ಬಿಟ್ಟು ಹೋಗ್ತಕ್ಕಂಥ ಶರೀರವನ್ನು ಉಳ್ಳವರು ಅಂತ ಅರ್ಥ. ಸ್ವರೂಪ ದೇಹನೂ ಇದೆ, ಮೇಲೆ ಎಂಥದ್ದಿದೆ ಅದು ಇದೆ. ಆದರೆ ಲಕ್ಷ್ಮೀರ ಅಕ್ಷರ ದೇಹ ಅಥವಾ ಲಕ್ಷ್ಮೀರಿಗೆ ಅಂಥ ದೇಹ ಇಲ್ಲ. ಯಾಕೆ? ಪ್ರಕೃತಿ ಅಭಿಮಾನಿ ದೇವತೆ ಆದ್ದರಿಂದ ಪ್ರಕೃತಿಯ ಬಂಧನ ಅವರಿಗಿಲ್ಲ. ಅದಕ್ಕೆ ಅವ್ರಿಗೇನಂತ ಹೆಸರು? ಅಕ್ಷರ ಅಂತ ಹೆಸರು. ಇವರು ಕ್ಷರರು, ಅಕ್ಷರ ಅಂತ ಅವ್ರ ಹೆಸರು. ಇವರಿಬ್ಬರು ಮೇಲಿರೋದ್ರಿಂದ ದೇವರಿಗೆ ಏನಂತ ಹೆಸರಿದೆ? ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನಾದವನು. ಪುರುಷ ಉತ್ತಮ. ಯಾವ ಪುರುಷೋತ್ತಮ? ಕ್ಷರಾಕ್ಷರ ಪುರುಷರಿಗಿಂತ ಉತ್ತಮನಾದವನು. ಅದರ ತಾತ್ಪರ್ಯ. ಲಕ್ಷ್ಮೀರಕ್ಷರ ದೇಹತ್ವಾತ್ ಅಕ್ಷರ ತತ್ಪರಃ ಹರಿಹಿ. ನಾವು ಅಕ್ಷರಗಳು ಅಂತ ಕರಿತೇವೆ. ಅವನು ಯಾತಕ್ಕೆ ಅಂದರೆ ಏನಾಡಿದ್ರು ಏನಾಗಲ್ಲವೋ ನಾಶ ಆಗೋದಿಲ್ಲ. ಅದು ಅಕ್ಷರಗಳು ಅಂತಂದ್ರೆ ಅದು ಅಕ್ಷರಗಳು. ಅಕ್ಷರ ಅವೇ ಅಕ್ಷರ ಅಂದಮೇಲೆ ಯಾರನ್ನು ಹೇಳಬೇಕು? ಅವು ಮುಖ್ಯವಾಗಿ ಅಕ್ಷರನ್ನೇ ಹೇಳಬೇಕು. ಅಕ್ಷರಗಳೆಲ್ಲ ಕ್ಷರಪುರುಷರ ಬಗ್ಗೆ ಹೇಳೋದು ಸಾಧ್ಯ ಇಲ್ಲ. ಯಾತಕ್ಕೆ? ಬಾಡಿಗೆ ಮನೆ ಅಂತ ಹೇಳಿದ ತಕ್ಷಣ ಅವ್ರು ಏನಲ್ಲ ಓನರಲ್ಲ ಅಂತ ಆಗಬೇಕು. ಮನೆ ಓನರ್ ಇರಬೇಕು ಇಲ್ಲವ? ಅದಕ್ಕೆ ಇರಲೇಬೇಕು. ಆದರೆ ಅಕ್ಷರ ಶಬ್ದದ ವಾಚ್ಯರಾದವರು ಏನಾಗಿರಬೇಕು? ಅಕ್ಷರನೇ ಆಗಿರಬೇಕು. ಅನಂತರ ಅಕ್ಷರರು ಮಹಾಲಕ್ಷ್ಮಿ. ಅವ್ರ ವಿಷಯಕ್ಕೇನು ಹೇಳುತ್ತೆ? ಎಲ್ಲ ವೇದಗಳು ಲಕ್ಷ್ಮೀ ದೇವಿಯನ್ನು ಹೇಳುತ್ತೆ. ಸರ್ವೋತ್ತಮತ್ವೇನ ದೇವರನ್ನು. ಲಕ್ಷ್ಮೀರ ಅಕ್ಷರ ದೇಹ. ಅದರಿಂದ ಎಷ್ಟು ಜನ ತಪ್ಪು ಮಾಡ್ತಾರೆ? ವೇದಗಳ ಅಕ್ಷರ ನಾಶ ಇಲ್ಲ, ವರ್ಣಗಳ ಅಕ್ಷರ ನಾಶ ಇಲ್ಲ. ಸೊ ಅಕ್ಷರ ಪಡೆದ ಪ್ರತಿಪಾದ್ಯ ಅಂದರೆ ಮಾತೃಕಾ ಪ್ರತಿಪಾದ್ಯ ಆಯ್ತಾಗ. ಅಕ್ಷರಗಳು ಮಾತೃಕೆ ಅಂತ ಹೆಸರು. ಸೊ ಮಾತೃಕಾ ಪ್ರತಿಪಾದ್ಯ ಯಾರು? ನಾರಾಯಣ. ಸೊ ಮಾತೃಕಗಳೆಲ್ಲ ಸೇರಿದಾಗೋದೇನು? ವರ್ಣ, ಆಮೇಲೆ ಪದ, ವಾಕ್ಯ, ಪ್ರಬಂಧ, ಗ್ರಂಥ. ಅವೆಲ್ಲ ಯಾರನ್ನು ಹೇಳಬೇಕಾಗಿದ್ದರೆ ಪ್ರತ್ಯಕ್ಷರ ನಾರಾಯಣ ಇರಲೇಬೇಕಾದ್ದರಿಂದಾಗಿಯೇ ಪ್ರತಿಯೊಂದು ಪದನೂ ಕೂಡ ಅವು ಅಕ್ಷರ ಕೂಡ ಏನು ಹೇಳುತ್ತೆ? ನಾರಾಯಣನನ್ನೇ ಹೇಳ್ತಾ ಇವೆ. ಸಿಂಪಲ್ ಲಾಜಿಕ್ ಅದು. ಗೊತ್ತಾಯ್ತಾ? ಅಕ್ಷರಗಳಿವೆ, ದೇವರಿಲ್ಲ ಅನೇನರ್ಥ ಆಗಿರೋ ಅಕ್ಷರಗಳು ಯಾರನ್ನ ಹೇಳಬೇಕಾಗಿದ್ದಾರೆ? ದೇವ್ರನ್ನ ಹೇಳೋದಿಲ್ಲ, ಬಿಟ್ಬಿಡಿ. ಅಕ್ಷರಗಳಿವೆ ಅವೀಗ, ಮತ್ತು ಯಾರನ್ನು ಹೇಳಬೇಕು ಅವೀಗ? ಅಕ್ಷರನ್ನು ಹೇಳಿದ್ರೆ ಅಕ್ಷರಕ್ಕೆ ಮರ್ಯಾದೆ ಇಲ್ಲ. ಅದಕ್ಕೆ ಅಕ್ಷರ ಶಬ್ದನೇ ಹೋಯ್ತಲ್ಲಿ. ಆದ್ದರಿಂದ ಅಕ್ಷರ ಒಪ್ಪಿದ ಮೇಲೆ ಅಕ್ಷರ ಪುರುಷನೂ ಒಪ್ಪಬೇಕಾಯ್ತಾಗ. ಅದು ಜಡ ಆಗಿರಬೇಕು, ಚೇತನ ಆಗಬೇಕು? ಚೇತನೇ ಆಗಿರಬೇಕು. ಸೊ ಅಕ್ಷರ ಅಂತ ಹೇಳಿದ ಮೇಲೆ ಅಕ್ಷರ ಪ್ರತಿಪಾದ್ಯ ದೊಡ್ಡವನು, ಅಕ್ಷರ ದೊಡ್ಡದು. ಅಕ್ಷರಾಭಿಮಾನಿನಿ ಮಹಾಲಕ್ಷ್ಮಿ, ಅಕ್ಷರ ಪ್ರತಿಪಾದ್ಯ ನಾರಾಯಣ. ಸೊ ಅಕ್ಷರ ಮಹಾಲಕ್ಷ್ಮಿ, ಅಕ್ಷರೋತ್ತಮ ನಾರಾಯಣ. ಉಳಿದವರಲ್ಲಿ ಎಲ್ಲಿ ಬರ್ತಾರೆ? ಅಂಡರ್ ಅಕ್ಷರ ಕ್ಲಾಸ್ ಬರೋದರಿಂದ ಯಾರು ಬ್ರಹ್ಮದೇವರಿಂದ ಶುರುವಾಯ್ತಿದ್ರು. ಗೊತ್ತಾಯ್ತಾ? ಉಳಿದವರು ಅಕ್ಷರರು. ಹೀಗೆ ಅಕ್ಷರ ಕ್ಷರಾಕ್ಷರ ಪುರುಷೋತ್ತಮ. ಇದೇ ಸಮತೀತ ಕ್ಷರಾಕ್ಷರ ಅಂಥೇಳಿ. ಸ್ಥೂಲ ಅಲ್ಲ. ಈ ಅಕ್ಷರ ಒಂದು ಸರ್ತಿ ನಾಶವಾಗೋ ದೇಹ ಇದೆ ಅಷ್ಟೇ. ಪೂರ್ತಿ ದೇಹ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ, ಅದು ಹೇಳಬೇಕಾಗಿಲ್ಲ. ದೇಹ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಂಥ ದೇಹ ಇದೆ? ನಮ್ಮ ಮೇಲೆ ಕಾಣೋ ದೇಹ ಎಲ್ಲ ಏನದು? ಬಿಟ್ಟು ಹೋಗುತ್ತೆ. ಕಾಣೋದೆಲ್ಲ ಅಕ್ಷರನೇ. ಯಾವುದು ಕಾಣುತ್ತೋ ಅವರು ಸುಳ್ಳು ಅಂತ ಕರೆಯೋದು. ಸುಳ್ಳು ಅಂತ ಕರೆಯೋದಿಲ್ಲ ನಾವು. ಯದೃಶ್ಯಂ ತನ್ಮಿಥ್ಯ ಅಲ್ಲ, ತತ್ ಅನಿತ್ಯಂ ಅಂತ. ಇದು ಜಗತ್ತಲ್ಲಿ ನಮ್ಮ ಕಣ್ಣಿಗೆ ಕಾಣುತ್ತೆ. ಏನಿದು? ಅನಿತ್ಯ.
ಚೇಂಜ್ ಆಗ್ತಾ ಹೋದ. ಅದನ್ನೇ ಏನಂತ ಕರೆದ್ರು, ಊರ್ಧ್ವಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವಿ, ಅಶ್ವತ್ಥ ಅಂತ ಕರೆದ್ರು. ನಾಳೆ ಇದ್ದಿದ್ದು ಇವತ್ತಿದ್ದಾಗಿರೋದಿಲ್ಲ, ಎವರ್ ಚೇಂಜಿಂಗ್ ಅಂತ. ದೇವರೆಂಥವನು ಅಂತ ಹೇಳಿದರೆ ನೆವರ್ ಚೇಂಜಿಂಗ್. ನಮ್ಮೆದುರು ದೃಷ್ಟಾಂತ ಇದೆ, ಆಕಾಶ ಚೇಂಜ್ ಆಗೋದೇ ಇಲ್ಲ. ಎದುರಿಗೆ ಎಕ್ಸಾಂಪಲ್ ಇದೆ. ಏನು ರೀ ಎಲ್ಲ ಹಾಗೆ ಹೇಳ್ತೀರಿ, ಚೇಂಜ್ ಆಗದಿರೋದು ಯಾವುದಿದೆ ಅಂದರೆ ಆಕಾಶ ಚೇಂಜ್ ಆಗಿದೆಯಾ? ಇಲ್ಲ. ಏನು ಹಾಕಿದ್ರು ನಾಶನೂ ಇಲ್ಲ, ಬದಲಾವಣೆಯೂ ಇಲ್ಲ. ಅಕ್ಷರ ಅವ್ಯಯ ಎರಡೆರಡು. ಆದ್ದರಿಂದ ಏನಾಯ್ತು, ಈಗ ನಮಗಿರೋ ದೇಹ ಕಾಣುತ್ತೆ ಅಂದರೆ ಬಿಟ್ಟು ಹೋಗೋ ದೇಹ ಅಂತಿರ್ತಿದೆ. ಸೂಕ್ಷ್ಮ ದೇಹ ಯಾರ್ದು ಕಾಣೋದು, ದೇವರು ಕಾಣೋದಿಲ್ಲ. ಅಲ್ಲ, ಸೂಕ್ಷ್ಮ ದೇಹ ಯಾರ್ದು ಕಾಣೋದಿಲ್ಲ, ಯಾವ ಚೇತನದ್ದು ಕಾಣೋದಿಲ್ಲ. ಗೊತ್ತಾಯ್ತಾ? ಆತ್ಮ ಅಂಬೋದೇನದು ಸೂಕ್ಷ್ಮ. ಆದ್ದರಿಂದ ಎಲ್ಲ ದೇವರು ಯಾತಕ್ಕೆ ಕಾಣೋದು, ಜೀವನ ಕಾಣೋದಿಲ್ಲ, ದೇವರಾಗೆ ಕಾಣ್ತಾನೆ. ಮತ್ತೆ ಎಲ್ಲ ನೋಡ್ತಿರೋದು ಯಾರನ್ನೀಗ ಬಾಡಿ ನೋಡ್ತಿದ್ದೇವೆ ಅಷ್ಟೇ. ಬಾಡಿ ನೋಡ್ತಿದ್ದೇವೆ. ಕಾರ್ ಕಾಣುತ್ತೆ, ಒಳಗೆ ಕೂತವನು ಕಾಣದೆ ಹೋದರೆ ಆಗೋ ಹಾಗೆ. ನಮಗೆ ಗೊತ್ತು ಕಾರ್ ಬಂತು ಅಂದ್ಮೇಲೆ ಡ್ರೈವರ್ ಮಿನಿಮಮ್ ಯಾರು ಇರಬೇಕು, ಅಲ್ಲಿ ಆಫೀಸರ್ ಇರಲಿ ಬಿಡಲಿ, ಮಿನಿಮಮ್ ಡ್ರೈವರ್ ಇರಬೇಕು. ಆ ದೃಷ್ಟಿಯಲ್ಲಿ ಯಾರಿಗೆ ಅನುಭವ, ನಮ್ಮ ಬಗ್ಗೆ ನಮಗೆ ಸಾಕ್ಷಿ ಪ್ರತ್ಯಕ್ಷ. ಅದು ಅನುಭವ ಅಲ್ಲ, ಸಾಕ್ಷಿ ಪ್ರತ್ಯಕ್ಷ. ಉಳಿದವ್ರದ್ದು ಚೇಷ್ಟಾಲಿಂಗೇನ ಸಾತ್ಮತ್ವೇ ಪರದೇಹಸ್ಯ ಸಾಧಿತೆ. ಎಲ್ಲಿರೋದು? ಸತ್ಯ ಸ್ವರ್ಗದಲ್ಲೇ ಒಂದಾಗಿರ್ಬೇಕು, ಕೊನೆ ಪಕ್ಷ ಇರಬೇಕು. ಅಲ್ಲಿ ಹೇಳ್ತಾರೆ, ಉಪಾಧಿ ಖಂಡದಲ್ಲಿ ಹೇಳ್ತಾರೆ. ಉಪಾಧಿ ಖಂಡದಲ್ಲಿ ಹೇಳ್ತಾ ಇನ್ನೊಬ್ಬರಲ್ಲಿ ನಮಗೆ ಬೆಳೆದವರು ಕಾಣ್ತಿದ್ದಾರೆ. ಜೀವ ಇದು ಹೇಗೆ ಗೊತ್ತಾಗಬೇಕು ನಮಗೆ? ಚೇಷ್ಟಾಲಿಂಗೇನ, ಲಿಂಗ ಅಂದರೆ ಯುಕ್ತಿ, ಚೇಷ್ಟ ಅಂದರೆ ಮೂಮೆಂಟ್ ಇದೆ. ಅದಕ್ಕೆ ಯಾರು ಬಾರೆ ಬತ್ತೆ ಹೇಳ್ತಾ ಹೋಗಿ ನೋಡ್ತಾರೋ ಸಲ ಉಸಿರಾಡ್ತಿದ್ದಾರೆ ಬರ್ತಿದ್ದಾರೆ, ಅದು ಚೇಷ್ಟ. ಉಸಿರಾಟ ಇರೋದು ಚೇಷ್ಟ. ಅದೇ ಪ್ರಾಣ. ಪ್ರಾಣ ಇರೋದು ಗುರುತು ಏನು ಅಂದರೆ ಚೇಷ್ಟೆನೇ ಗುರುತು. ಹೀಗೆ ಕನ್ನಡದ ಚೇಷ್ಟೆ ಅಲ್ಲ, ಸಂಸ್ಕೃತದ ಚೇಷ್ಟೆ ಗುರುತದು. ಅಂದರೆ ಎನಿ ಆ್ಯಕ್ಷನ್ ಈಸ್ ಏನದು ಡನ್ ಬೈ ಪ್ರಾಣ. ಗೊತ್ತಾಯ್ತಾ? ಪ್ರಾಣ ಇಲ್ಲ, ಇನ್ನೇ ಆ್ಯಕ್ಷನ್. ಪ್ರಾಣನೇ ಇಲ್ಲ, ಮುಗೀತಾರೆ. ಕರೆಂಟೇ ಇಲ್ಲ ಅಂತ ಹೇಳಿದ ತಕ್ಷಣ ಆಗ ಪ್ರಾಣನೇ ಇಲ್ಲ. ಇದು ವಾಯುದೇವರ ರೋಲ್ ಏನಂತ ಗೊತ್ತಾಡ್ಸುತ್ತೆ. ಉಸಿರಾಟ ಹಿಡಿತಾರೆ, ಮೂಮೆಂಟ್ ಇದೆ ಅವನಿಗೆ, ಉಸಿರಾಟ ಕ್ಲಿಯರಾಗಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ನಿದ್ದೆ ಇರೋ ಫಸ್ಟ್ ಕ್ಲಾಸ್ ಆಗಿ ನಿದ್ದೆ ಹಾಗೆ. ಕೋಮ ಅಂದ್ರೇನು? ಎಚ್ಚರ ಇಲ್ಲದು ಕೋಮ. ಎಚ್ಚರ ಬರ್ಸ್ಬೋದಾದು, ಎಚ್ಚರ ಬರ್ಸೋಕ್ಕಾಗೋದಿಲ್ಲ, ಅಷ್ಟೇ ವ್ಯತ್ಯಾಸ. ಮೂರ್ಛೆ ಅದು ಆ್ಯಕ್ಚುಲಿ. ಏನು ಸುಖ ಇರುತ್ತೆ, ಮೂರ್ಛೆಯಲ್ಲಿ ದುಃಖ ಇರುತ್ತೆ, ಅಷ್ಟೇ ಡಿಫರೆನ್ಸ್. ಲಕ್ಷ್ಮೀರ್ ಅಕ್ಷರ ದೇಹತ್ವಾತ್ ಅಕ್ಷರ ತತ್ಪರಃ ಹರಿಹಿ. ಈಗ ಹರಿದೇವ ಪರಹ ಶಬ್ದಕ್ಕೆ ಅರ್ಥ ಇದೆ. ಇಷ್ಟರ ಮೇಲೆ ಪರ, ಕ್ಷರಾಕ್ಷರ ಪರ. ಅದಕ್ಕೇನು ಪರಮಾತ್ಮ ಏನಾಗ್ತಾನೆ? ಸರ್ವೋತ್ತಮನಾಗ್ತಾನೆ. ಇನ್ನೊಂದಿಲ್ಲ, ಮುಗೀತು. ಅದಕ್ಕೆ ವಾಸಾಂಶ ಜೀರ್ಣಾನಿ ಯಥಾವಿಹಾಯ. ದೇಹ ಒಬ್ಬೊಬ್ಬರು ಡ್ರೆಸ್ ಹಾಕೊಂಡು ಒಂದು ದಿವ್ಸ ಬರ್ತಾರೆ. ಒಬ್ಬರು ವ್ಯಕ್ತಿ ಚೇಂಜ್ ಆಗಿಲ್ಲ, ಡ್ರೆಸ್ ಚೇಂಜ್ ಆಗಿದೆ. ಅದೇ ರೀತಿ ಜನ್ಮ ಅಂದರೆ ಏನದು? ಇನ್ನೊಂದು ದೇಹ ಬರೋದು ಅಷ್ಟೇ ಹೊರತು ಜೀವ ಅವನೇ. ಜೀವ ಚೇಂಜ್ ಆಗೋದಿಲ್ಲ, ದೇಹ ಚೇಂಜ್ ಆಗುತ್ತೆ. ಎಂಥ ಯೂನಿಫಾರ್ಮಲ್ಲಿ ಬಂದರೂ ಕೂಡ ಅವನೇನವರು ಆ ವ್ಯಕ್ತಿನೇ ಹೊರತು ಬೇರೆ ಅಲ್ಲ. ಅದೆಲ್ಲ ಏನೇ ತಗೊಂಡ್ರು ದೇಹಗಳಷ್ಟೆ. ನಮ್ಮ ನೋಡಿ ದೇಹ ಇದೆ, ಒಳ ಜೀವ ಇದೆ, ದೇಹ ಇದೆ. ಮೇಲೆ ಬನಿಯನ್ ಹಾಕ್ಕೊಂಡಿದ್ದಾರೆ, ನೆಟ್ ಬನಿಯನ್ ಹಾಕ್ಕೊಂಡಿದ್ದಾರೆ, ಮೇಲೆ ಶರ್ಟ್ ಹಾಕ್ಕೊಂಡಿದ್ದಾರೆ, ಕೋಟ್ ಹಾಕ್ಕೊಂಡಿದ್ದಾರೆ. ಇವೆಲ್ಲ ತೆಗಿಬೇಕೀಗ. ಕೋಟ್ ತೆಗಿಬೇಕು, ಶರ್ಟ್ ತೆಗಿಬೇಕು, ಬನಿಯನ್ ತೆಗಿಬೇಕು. ಅಲ್ಲಿಗೆ ದೇಹ ಕಾಣುತ್ತೆ, ಸ್ವರೂಪ ದೇಹ ಅಲ್ಲಿ ಆ ರೀತಿ ಇರುತ್ತೆ. ಈ ಮೂರು ಹೋಗುತ್ತೆ. ಒಳಗಿರೋ ಜೀವ ಕಾಣೋದಿಲ್ಲ. ಅದು ಯಾವುದಕ್ಕೆ ಕಾಣ್ತಾನೆ? ಅಪರೋಕ್ಷ ಜ್ಞಾನ ಬಂದರೆ ಆ ರೀತಿ ಇದನ್ನು ಮೈಕ್ರೋಸ್ಕೋಪ್ ಕಂಡು ಸೂಕ್ಷ್ಮ ಕಾಣುತ್ತಲ್ಲ, ಹಾಗೆ ಉಳಿದವರಿಗೆ ಕಾಣಿಸೋದಿಲ್ಲ, ಬಾಡಿ ಮಾತ್ರ ಕಾಣಿಸೋದು. ಕಂಡಿದ್ದೆಲ್ಲ ಬಿಟ್ಟು ಹೋಗೋದು. ಕಂಡಿದ್ದೆಲ್ಲ ಬಿಟ್ಟು ಹೋಗೋದು, ಕಂಡಿದ್ದೆಲ್ಲ ಬೇಕು ಅಂತಾರೆ, ಕಂಡಿದ್ದೆಲ್ಲ ಬಿಟ್ಟು ಹೋಗ್ತಾರೆ. ಆಮೇಲೆ ಏನು ಮಾಡ್ತಾರೆ? ಬಿಟ್ಟೋಗ್ಬಿಡೋದು. ಬಿಟ್ಟೋಗಿರೋದನ್ನು ಬಿಟ್ಟು ಹೋಗ್ಬೇಕಾದನ್ನು ಭಾರಿ ಇಷ್ಟಪಟ್ಟು ತೊಗೋತಾರೆ. ಜೊತೆ ಬರೋದನ್ನು ಬಿಟ್ಬಿಡ್ತಾರೆ. ಜೊತೆ ಬರೋದು ಯಾವುದು? ಜ್ಞಾನ, ಕರ್ಮ, ಇವೆಲ್ಲ ಜೊತೆ. ಅದನ್ನ ಬಿಟ್ಟುಬಿಡ್ತಾನೆ, ಬೇರೆ ತೊಗೊಂಡು ಹೋಗ್ತಾರೆ. ಯಾರೋ ಕಾಲೇಜ್ಗೆ ಹೋದರೆ ಏನು ತಂದೆ, ಡೆಸ್ಕ್ ತಂದೆ, ಚೇರ್ ತಂದೆ ಅಂತ ಕೇಳೋದಿಲ್ಲ, ಸರ್ಟಿಫಿಕೇಟ್ ತರಬೇಕಷ್ಟೆ. ಏನು ತಂದರೂ ಅಲ್ಲ ಅದು. ಅದೇ ರೀತಿ ಜ್ಞಾನದ ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು. ಅದು ಜ್ಞಾನ ಕಣ್ಣಿಗೆ ಕಾಣೋದಿಲ್ಲ. ಸರಿ ಹೋಯ್ತದೆ. ಜ್ಞಾನ ಕಣ್ಣಿಗೆ ಕಾಣೋ ಪದಾರ್ಥ ಅಲ್ಲ. ಹೇಗೆ ನಮಗೆ ಚೇಷ್ಟಾಲಿಂಗೇನ ಜೀವ ಇರೋದು ಗೊತ್ತಾಗುತ್ತೋ, ಮಾತುಕತೆಯಿಂದ ಜ್ಞಾನ ಇರೋದು ಗೊತ್ತಾಗುತ್ತೆ. ಇದ್ರ ಇಟ್ ಮೇಕ್ ನೋ ಡಿಫರೆನ್ಸ್. ಎಲ್ಲ ಸುಮ್ಮನೆ ಕೂತಿದ್ದರೆ ಎಲ್ಲರೂ ಜ್ಞಾನಿಗಳೇ, ಎಲ್ಲ ಜ್ಞಾನಿಗಳೇ. ಮಾತಾಡಿದಾಗ ಏನಾಯ್ತಾಗ ವಿಷಯ, ಆಗ ಜ್ಞಾನ ಗೊತ್ತಾಗ. ಅದು ಆಬ್ಸ್ಟ್ರಾಕ್ಟ್, ಕಣ್ಣಿಗೆ ಕಾಣೋದಿಲ್ಲ. ಅದು ನಿತ್ಯ. ಕಣ್ಣಿಗೆ ಕಾಣೋದೆಲ್ಲ ನಿತ್ಯ. ಕರ್ಮ ಕಣ್ಣಿಗೆ ಕಾಣುತ್ತೆ, ಆ್ಯಕ್ಟಿವಿಷನ್, ಅದು ಅನಿತ್ಯ. ಕಣ್ಣಿಗೆ ಕಾಣೋದ್ರಿಂದ ಅನಿತ್ಯ. ಯಾವುದು ಸ್ವರೂಪದ ಕರ್ಮ ಅದು ಕಣ್ಣಿಗೆ ಕಾಣೋದಿಲ್ಲ, ಹಿಂದಿದೆ, ಎದುರಿಗೆ ಕಾಣೋದಿಲ್ಲ, ಅದು ನಿತ್ಯ. ಸ್ವಾತಂತ್ರ್ಯ, ಶಕ್ತಿ, ವಿಜ್ಞಾನ, ಸುಖಾದ್ಯೈ ಅಖಿಲೈರ್ಗುಣೈ
ನಿಸ್ಸೀಮತ್ವೇನ ತೇ ಸರ್ವೇ ತದ್ವಶಾಹ ಸರ್ವದೈವ ಚ. ಅದಿಷ್ಟು ಮುಂದಿನ ಎಕ್ಸ್ಪ್ಲನೇಷನ್ ಅದಕ್ಕೆ. ಏನಂತ ದೇವರು ಎಂಥವನು ಅಂದರೆ ಸ್ವಾತಂತ್ರ್ಯ, ಶಕ್ತಿ, ವಿಜ್ಞಾನ, ಸುಖಾದ್ಯೈ ಅಖಿಲೈ ಗುಣೈ. ಫಸ್ಟ್ ಗುಣ ಯಾವುದು ಹೇಳಿದ್ರು ದೇವರಲ್ಲಿ? ಸ್ವಾತಂತ್ರ್ಯ, ಆಮೇಲೆ ಶಕ್ತಿ, ಆಮೇಲೆ ವಿಜ್ಞಾನ, ಆಮೇಲೆ ಸುಖ. ಇವೆಲ್ಲದರ ಮೇಲೆ ಎಲ್ಲ ಗುಣಗಳಿಂದ ನಿಸ್ಸೀಮ. ಎಲ್ಲ ಗುಣ ಇರೋದೇ ಫಸ್ಟ್ ಇಂಪಾಸಿಬಲ್. ಅವು ನಿಸ್ಸೀಮ, ಅನಂತ ಅನಂತ. ನಿಸ್ಸೀಮತ್ವೇನ ತೇ ಸರ್ವೇ. ಹೌದು, ನಿಸ್ಸೀಮ ಸಂಸ್ಕೃತದ್ದು. ಎಲ್ಲ ಪದ ನಮ್ದು ಅಲ್ಲಿ ಬಾಡಿ ಬನ್ನಿ ನಮ್ದು ಅನ್ಕೊಂಡಾಗತ್ತೆ ಅಷ್ಟೆ. ಸಂಸ್ಕೃತ ಎಲ್ಲ ಸಂಸ್ಕೃತನೇ. ನಿಸ್ಸೀಮ ತಪ್ಪಾಗ್ತದೇನಾ? ಕೆಲವು ಪದಗಳೆಲ್ಲ ಅವಸರ. ಎಷ್ಟೋ ಪದಗಳು ಕನ್ನಡಕ್ಕೆ ಬಂದು ಹಾಗೆ ಬಂದಿದೆ. ದೇವ, ದೇವರು, ಮೀನ, ಮೀನು, ಮನಸ್ಸು ಎಲ್ಲ ಸಂಸ್ಕೃತ ಪದಗಳೇ ಇವೆಲ್ಲ. ಮನಸ್ಸು ಕನ್ನಡ ಪದ ಅಲ್ಲ, ಗೊತ್ತಾಯ್ತು? ಹೆಚ್ಚು ಸಂಸ್ಕೃತ ಪದಗಳೇ ಇರೋದು. ಸ್ವಾತಂತ್ರ್ಯ, ಶಕ್ತಿ, ವಿಜ್ಞಾನ, ಸುಖಾದ್ಯೈರಖಿಲೈರ್ಗುಣೈ ನಿಸ್ಸೀಮತ್ವೇನ. ಅದರಿಂದ ದೇವರ ಲಕ್ಷಣ ಹೇಳಿದಾಗ ಆಯ್ತು ನಮಗೀಗ. ಏನು ನಿಖಿಲ ಗುಣ ಇರಬೇಕು, ನಮ್ಮಲ್ಲಿ ಇಲ್ಲ, ಮುಗೀತು. ಅದಕ್ಕೆ ಪೂರ್ತಿ ಇರಬೇಕು, ಅದು ಬೇರೆ ಇಲ್ಲ. ಅದು ಒಂದೂ ಪೂರ್ತಿ ಇಲ್ಲ. ಜೊತೆಗೆ ಅಷ್ಟು ಗುಣ ಏನಾಗಿರಬೇಕವೋ ನಿಸ್ಸೀಮವಾಗಿರಬೇಕು. ಸೀಮಾ ಅಂದರೆ ಲಿಮಿಟ್ ಅಂತ ಅರ್ಥ. ಸೀಮೆ ಇಲ್ಲದ್ದು ಅಂತ ಹೇಳೋದಿಲ್ಲ, ಲಿಮಿಟ್ ಅಂತ. ನಿಸ್ಸೀಮ ಅಂದರೆ ಲಿಮಿಟ್, ಅನ್ಲಿಮಿಟೆಡ್ ಇರಬೇಕು. ಯಾವುದು ದೇವರು. ನಾವು ದೇವರಲ್ಲ ಅಂತ ಹೇಳಿದ್ರೆ ಏನು ಪ್ರೂಫ್ ಬೇಕು ಅದಕ್ಕೀಗ? ನಿಸ್ಸೀಮತ್ವೇನ ತೇ ಸರ್ವೇ ತದ್ವಶಃ ಸರ್ವದೈವ. ಈಗ ವೈರ್ ಶಾಕ್ ಹೊಡಿಸುತ್ತೆ, ಗೊತ್ತಾಯ್ತಾ? ಇಷ್ಟಾದರೂ ವೈರ್ ಏನಲ್ಲ, ಕರೆಂಟ್ ಅಲ್ಲ. ಕರೆಂಟ್ ಇರೋದಕ್ಕೆ ಶಾಕ್ ಹೊಡಿಸುತ್ತೆ. ಆದರೆ ಏನಲ್ಲ ಅದು. ಅದೇ ರೀತಿಯೇ ದೇಹದಲ್ಲಿ ಜೀವ ಇದ್ದಾಗ ಆ್ಯಕ್ಟಿವಿಟಿ, ಇಲ್ದೋದ್ರೆ ಇಲ್ಲ. ನಿಸ್ಸೀಮತ್ವೇನ ತೇ ಸರ್ವೇ. ತೇ ಸರ್ವೇ ಅಂದ್ರೇನು? ಕ್ಷರ ಅಕ್ಷರ ಇಬ್ಬರು ಕೂಡ ಎರಡೂ ಇರೋದರಿಂದ ತದ್ವಶಾಹ. ತದ್ವಶಾಹ ದೇವರ ವಶರಾಗಿದ್ದಾರೆ. ಯಾವಾಗ? ಸರ್ವದಾ ಏವಚ, ಯಾವಾಗಲೂ ಕೂಡ. ಯಾಕೆ? ಯಾವಾಗಲೂ ಹಾಗಿರೋದ್ರಿಂದ ಯಾವಾಗಲೂ ಡಿಫ್ರೆನ್ಸ್ ಇದೆ. ಒಮ್ಮೊಮ್ಮೆ ಡಿಫ್ರೆನ್ಸ್ ಇದ್ದರೆ ಅದು ಟೆಂಪರರಿ ಆಯಿತು, ಔಪಾಧಿಕ, ಅನಿತ್ಯ. ಯಾವಾಗಲಿದ್ದರೆ ನಿತ್ಯ. ಬೆಳಕು ಯಾವಾಗಲೂ ಬೆಳಕು, ಕತ್ತಲೆ ಯಾವಾಗಲೂ ಕತ್ತಲೆ. ಕತ್ತಲೆ ಬೆಳಕಾದರೆ ಕತ್ತಲೆ ಆಗೋದಿಲ್ಲ, ಅದು ಬೆಳಕೇ. ಅದು ಕತ್ತಲೆ ಏನಾಗೋದಿಲ್ಲ, ಬೆಳಕಾಗೋದಿಲ್ಲ. ಆಯಿತು ಅಂದರೆ ಆಗಿಲ್ಲ, ಅದು ಬೆಳಕೇ. ಅದು ಇವತ್ತು ದೇವರು ಹಾಗೆ ಕಾಣಿಸ್ತಾನೆ. ಜೀವರೆಲ್ಲ ಕೂಡ ಲಿಮಿಟೆಡ್ಡಾಗಿದ್ದಾರೆ. ಗುಣಗಳಿವೆ, ತುಂಬ ಕಡಿಮೆ ಇವೆ, ಇರೋದು ಭಾರಿ ಕಡಿಮೆ. ಜ್ಞಾನ ವೇರಿಯೇಷನ್ನು, ಬಲ ವೇರಿಯೇಷನ್ನು. ಬಲ, ಅತಿ ಬಲ ಹಾಗೆಲ್ಲ ಕರೆಯೋದಿಲ್ಲ. ಬಲ ಭಾರಿ ಬಲ ಬಂತ, ಸೊ ಬಲದಲ್ಲಿ ತಾರತಮ್ಯ ಬಂತು. ದೇವರು ಯಾವ ರೂಪದಲ್ಲೂ ಏನಿಲ್ಲ, ನೋ ಚೇಂಜ್. ಸರ್ವಕ್ಷರ. ಇನ್ನೇನು ಮಾಡ್ತಾನೆ ದೇವರು ನಮಗೆ? ಆಯಿತು, ದೇವ್ರ ಪಾಡಿ ದೇವರು, ನಮ್ಮ ಪಾಡಿ ನಾವು ಯಾಕಿರಬಾರ್ದು ಅಂತ ಕೇಳಿದರೆ ಇಲ್ಲ. ಸರ್ಗ, ಸ್ಥಿತಿ, ಕ್ಷಯ, ಆಮೇಲೆ ಯತಿ, ಪ್ರಕಾರ, ಪ್ರಕಾಶ, ಆವೃತ್ತಿ, ಬಂಧನಂ. ಸರ್ವಕ್ಷರಾಣಾಂ ಏಕಸ್ಸಹ ಕುರ್ಯಾತ್ ಸಾತ್ವಿಕ ಮೋಕ್ಷಣಂ. ಸರ್ಗ, ಸ್ಥಿತಿ, ಕ್ಷಯ, ಯತಿ, ಪ್ರಕಾಶ, ಆವೃತ್ತಿ, ಬಂಧನ ಮತ್ತು ಕೊನೆಗೆ ಮೋಕ್ಷ. ಇಷ್ಟನ್ನು ಮಾಡೋದು ಯಾರು? ದೇವರು. ಶ್ರುತಿ ಸರ್ವ ಮೊದಲೇದು ಯಾವುದು? ಸರ್ಗ, ಸೃಷ್ಟಿ. ಆಮೇಲೆ ಎರಡನೇದನ್ನು ಯತಿ ಅಂದರೆ ನಿಯತಿ. ಯತಿ ಅಂದರೆ ನಿಯತಿ, ನಿಯಮನ ಅಂತ ಅರ್ಥ. ಆಮೇಲೆ ಕ್ಷಯ ಅಂದರೆ ನಾಶ. ಮುಂದೆ ಯಾವುದು ಬಂತೀಗ? ಸ್ಥಿತಿ, ಎರಡನೇದು. ಸರ್ಗ, ಸ್ಥಿತಿ, ಆಮೇಲೆ ಕ್ಷಯ, ಆಮೇಲೆ ಯತಿ ನಿಯಮನ, ಆಮೇಲೆ ಪ್ರಕಾಶ ಅಂದರೆ ಜ್ಞಾನ, ಆವೃತ್ತಿ ಅಂದರೆ ಅಜ್ಞಾನ, ಬಂಧನ, ಮೋಕ್ಷ. ಎಷ್ಟಾಯಿತು? 8 ಆಯಿತು. ಎಲ್ಲರಿಗೂ ಮಾಡೋದು ಪರಮಾತ್ಮನೇ. ಅದಿಷ್ಟು ಬಂತು. ಅದಕ್ಕೇನು ಕೊನೆಗೆ ಮೋಕ್ಷ ಅಲ್ಲಿ ಹೇಳಿ. ಮೋಕ್ಷ ಸಪ್ರೇಟ್ ಮಾಡಿಬಿಟ್ರೆ ಯಾತಕ್ಕೆ ಅಂದರೆ ಮೋಕ್ಷ ಕೊಡೋದು ಇನ್ಯಾರು ಮೇಲೆ ಉಳಿದವ್ರ ಮೂಲಕ ಕೆಲಸ ಮಾಡಿಸ್ತಾನೆ ಪರಮಾತ್ಮ. ಮೋಕ್ಷ ಮಾತ್ರ ಏನು ಮಾಡ್ತಾನೆ? ಡೈರೆಕ್ಟಾಗಿ ಕೊಡೋದು ಮೋಕ್ಷ. ಡೈರೆಕ್ಟ್ ಕೊಡಿಸೋದು ವಾಯುದೇವರು. ಡೈರೆಕ್ಟ್ ಮೋಕ್ಷ ಕೊಡೋದು ಯಾರು? ಭಗವಂತ. ಡೈರೆಕ್ಟ್ ಕೊಡಿಸೋದು ಅವರು ವಾಯುದೇವರು. ಎರಡು ಡಿಫ್ರೆನ್ಸ್ ಇದೆ. ವಾಯುದೇವರು ಮೋಕ್ಷ ಕೊಡೋದಿಲ್ಲ, ಕೊಡಿಸ್ತಾರೆ. ಅವ್ರು ಹೇಳಿದರೆ ಬಂದಾಗ ಲೆಕ್ಕ, ಫೈನಲ್ ಅಪ್ರೂವಲ್, ಮತ್ತೆ ವಾಪಸ್ ಬರೋ ಚಾನ್ಸೇ ಇಲ್ಲ. ಆದ್ದರಿಂದ ಹೌದು. ವಿಶ್ವಸ್ಥಿತಿ, ಪ್ರಳಯ, ಸರ್ಗ, ಮಹಾವಿಭೂತಿ, ವೃತ್ತಿ, ಪ್ರಕಾಶ, ನಿಯಮ, ಆವೃತ್ತಿ, ಬಂಧ ಮಾಡಿ 8ಕ್ಕಿಂತ ಜಾಸ್ತಿ ಇದೆ ಅಲ್ಲಿ. ಯಾಕೆಂದರೆ ಎಕ್ಸ್ಪೈರ್ ಕೆಲವೊಂದು ಒಂದನ್ನು ಸೇರಿಸಿದ್ದನ್ನು ಬಿಡಿಸಿದ್ದಾರೆ ಅಷ್ಟೆ. ಯಾರು ಎಲಿಜಿಬಿಲಿಟಿ ಅಲ್ಲ, ಎಲಿಜಿಬಿಲಿಟಿ ಸ್ವರೂಪದಲ್ಲೇ ಇರೋದು, ಯಾರು ಕೊಡೋದಲ್ಲ. ಅದು ಮತ್ತು ಹೊರಗೆ ಹಾಕ್ಸೋದು ಇವರು, ಎಕ್ಸಿಬಿಟ್ ಮಾಡಿಸೋ. ಕಸ್ತೂರಿಯೊಳಗೆ ವಾಸನೆ ಇದೆ, ಅದಕ್ಕೆ ಉಚ್ಕೊಳ್ಳೋಕೆ ಬರೋಲ್ಲ, ನಾವಂದರೆ ಬರೋಲ್ಲ. ಸೊ ವಾಸನೆ ಕ್ರಿಯೇಟ್ ಮಾಡಿದ್ದಲ್ಲ, ಅಲ್ಲೇ ಇದೆ.
ಗೊತ್ತಾಯ್ತಾ? ವಾಸನೆ ಕ್ರಿಯೇಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಸ್ವರೂಪ ಅದು. ಹೊರಗೆ ಬರ್ಲಿಕ್ಕೆ ಏನು ಬೇಕು? ಈ ಬಾವಿ ತೋಡ್ತಾ ಬಾವಿ ನೀರು ಬರುತ್ತೆ, ನೀರು ಸೃಷ್ಟಿ ಮಾಡಿಲ್ಲ, ಅಲ್ಲೇನಾರು ಕಾಣಿಸುತ್ತೆ. ಸೊ ಅದು ಅಭಿವ್ಯಕ್ತಿ ಆಗಬೇಕು. ಸರ್ಗ ಸ್ಥಿತಿ, ಈ ಕಾವ್ಯಗಳನ್ನು ಸರ್ಗಗಳು ಅಂತ ಕರೀತಾರೆ. ಅಂದ್ರೇನು? ಕವಿಯಿಂದ ಸೃಷ್ಟಿಯಾಗುತ್ತದು, ಗೊತ್ತಾಯ್ತಾ? ಶಾಸ್ತ್ರವನ್ನು ಅಧ್ಯಾಯ ಅಂತ ಕರೀತಾರೆ. ಅಧ್ಯಾಯ ಖಂಡ, ಯಾಕೆ ಇರೋದನ್ನು ಹೇಳೋದಷ್ಟೇ, ಇರೋದನ್ನು ಓದೋದಷ್ಟೇ. ಸರ್ಗನ ತಾನೇ ಬರೆದು ಓದೋದು, ಇನ್ನೊಬ್ಬರನ್ನು ನಾವು ಓದೋದು, ಎರಡಾಗುತ್ತೆ. ಸರ್ಗ ಸೃಷ್ಟಿ. ಸರ್ಗಸ್ಥಿತಿ ಯತಿ ಜ್ಯೋತಿ ನಿತ್ಯ ಜ್ಯೋತಿ ನಿತ್ಯ ಮುಂದಿಂದದು ಅದನ್ನೇ ರಿಪೀಟ್ ಮಾಡಿ ಹೇಳ್ತಾರೆ. ಸರ್ಗ ಸ್ಥಿತಿ ಯತಿ ಅಂದರೆ ಸನ್ಯಾಸಿ ಅಂತ ಅರ್ಥ ಅಲ್ಲ, ನಿಯತಿ. ಜ್ಯೋತಿ ನಿತ್ಯಾನಂದಪ್ರದ ಅಕ್ಷರೇ, ಇದು ಎಲ್ಲರಿಗೂ ಕೊಡೋದು. ಮಹಾಲಕ್ಷ್ಮಿಯನ್ನು ಕೊಡ್ತಾನೆ ಪರಮಾತ್ಮ. ಅಂದರೆ ಸರ್ಗ ಸೃಷ್ಟಿ ಮಾಡ್ತಾನೆ. ಸೃಷ್ಟಿ ಮಾಡೋದು ಅಂದ್ರೇನು? ಮಾಯಾ ಜಯಾದಿ ರೂಪಗಳನ್ನು ತಗೋತಾರಲ್ಲ ದೇವರ ಅನುಗ್ರಹದಿಂದ, ಅದಕ್ಕೆ ಸೃಷ್ಟಿ. ಸ್ಥಿತಿ ಅವ್ರು ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತಾರೆ ಮಹಾಲಕ್ಷ್ಮಿನ. ಯತಿ ನಿಯಮನ ಮಾಡ್ತಾರೆ. ಶ್ರೀಜತ್ ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಆಮೇಲೆ ಜ್ಯೋತಿ ಅವರಿಗೆ ಜ್ಞಾನ ಕೊಡ್ತಾನೆ, ನಿತ್ಯಾನಂದ ಕೊಡ್ತಾನೆ. ಇದಿಷ್ಟು ಅಕ್ಷರಕ್ಕೆ ಬಂದಾಗಿಂದ ಅವ್ರ ಲಕ್ಷ್ಮಿ, ಇದಿಷ್ಟು ಮಹಾಲಕ್ಷ್ಮಿ ಕೊಡೋದು. ಉಳಿದವರೆಲ್ಲ ಕೊಡೋದು ಅದು ಬೇರೆ. ಯತಿ ಅಂದರೆ ನಿಯಮ. ಯತಿಗಳಂತ ಯಾತಕ್ಕೆ ಕರೀತಾರೆ? ನಿಯತೇಂದ್ರಿಯರು, ಹಿಂದೆಗಿನ ಕಂಟ್ರೋಲ್ ಇಟ್ಟವರು ಅಂತ ಅರ್ಥ, ಗೊತ್ತಾಯ್ತಾ? ಅದು ಯತಿ. ವೇಷ ಹಾಕ್ಕೊಂಡ್ರಲ್ಲ, ಫ್ಯಾನ್ಸಿ ಡ್ರೆಸ್ ಆಗುತ್ತೆ, ಫ್ಯಾನ್ಸಿ ಡ್ರೆಸ್ ಆಗುತ್ತೆ. ಸೊ ಫ್ಯಾನ್ಸಿ ಡ್ರೆಸ್ ಯತಿ ಬೇರೆ, ನಿಯತಿ. ಪುರಂದರದಾಸರಂಥವ್ರು ಹೇಗಿದ್ದರು? ತಿಳ್ಕೊಬಿಡತ್ತಾಚಾರಂಥವರು ವೇಷದಲ್ಲಿ ಯತಿಗಳಲ್ಲ, ಅವರು ವೇಷದಲ್ಲಿ ಅಲ್ಲ, ಗುಣದಲ್ಲಿ ಯತಿಗಳು. ಜ್ಯೇಷ್ಠ ಸರ್ಗಸ್ಥಿತಿ ಯತಿರ್ಜ್ಯೋತಿ ಯತಿ ಜ್ಯೋತಿ ನಿತ್ಯಾನಂದಪ್ರದ ಅಕ್ಷರೆ. ನಿತ್ಯಾನಂದ ಅಂದ್ರೆ ಒಂದೇ, ನಿತ್ಯ ಮುಕ್ತಿ ಅಂದ್ರೆ ಒಂದೇ. ಬಹಳಷ್ಟು ನಿತ್ಯ ಮುಕ್ತರೇ, ದೇವರಿಗೆ ಅಧೀನರಾದ್ದರಿಂದ ನಿತ್ಯಾನಂದಪ್ರದ. ಚೇಷ್ಟಾಪ್ರದಶ್ಚ ಸರ್ವೇಶ, ಉಳಿದವರಿಗೆಲ್ಲ ಚೇಷ್ಟಾಪ್ರದ, ಮೇಲೆ ಹೇಳಿದ ಚೇಷ್ಟೆಗಳು. ಏಕ ಏವ ಪರೋಹರಿ, ದೇವರಿಗೆ ಇನ್ಯಾರು ಹೆಲ್ಪ್ ಮಾಡ್ತಾರೆ ಅಂದರೆ ಏಕ ಏವ. ಅಥವಾ ದೇವರು ಚೇಂಜ್ ಆಗ್ತಾನಂದರೆ ಇಲ್ಲ, ಏಕ ಏವ. ಇದು ಅನಾದಿ ಕಾಲ ಅನಂತ ಕಾಲದ ಎಷ್ಟು ಮಿನಿಸ್ಟರ್ಗಳು ಚೇಂಜ್ ಆಗ್ತಾರೆ, ಎಷ್ಟು ರಾಜರು ಚೇಂಜ್ ಆಗಿದ್ದಾರೆ, ಎಷ್ಟೆಷ್ಟು ಜನ ಚೇಂಜ್ ಆಗಿದ್ದಾರೆ. ಆದರೆ ದೇವರು ಮಾತ್ರ ಚೇಂಜ್ ಆಗೋದಿಲ್ಲ. ಏಕೋ ನಾರಾಯಣ ಆಸಿ. ಈಗಿನ ನಾರಾಯಣನೇ ಯಾವ ಕಾಲದ ನಾರಾಯಣನೇ ಈಗಿನ ನಾರಾಯಣನೇ. ಬ್ರಹ್ಮದೇವರು ಬ್ಯಾಚ್ ಚೇಂಜ್ ಆಗಿಬಿಡ್ತಾರೆ, ನೆಕ್ಸ್ಟ್ ವಾಯುದೇವರು ಆಗ್ತಾರೆ, ಆ ಬ್ರಹ್ಮದೇವರು ಮುಕ್ತರಾಗಿಬಿಡ್ತಾರೆ. ಇದೆಲ್ಲ ಗೊತ್ತಾದರೆ ಏಕ ಶಬ್ದಕ್ಕೆ ಸ್ವಾರಸ್ಯ ಇರೋದಲ್ಲಿ. ಯಾರಿಗೆ ಇದೆ ಇದೆ ಹೇಗಿದೆ? ಆ್ಯಸ್ ಇಫ್ ಇಲ್ಲ ಅಂತ ಹೇಳ. ಇದು ಉದಾಹರಣೆಗೆ ಏನು ಮಾಡ್ತಾರೆ ಗೊತ್ತಾ? ಟೈಟಾಗಿ ಬಾಟ್ಲಿದೆ, ತೆಗಲಕ್ಕೆ ಬಂದಿಲ್ಲ, ಈಗ ತೆಕ್ಕೊಟ್ಬಿಡ್ತಾರೆ, ಉಳಿದು ಬಿಚ್ಕೋತಾರೆ ಇನ್ನೊಬ್ಬರು. ಹೇಗಿದೆ ಅದು ಬಾಟ್ಲಲ್ಲಿ? ಈಗ ಅದು ಬಿಚ್ಚಿದೆ, ಆ ಮಕ್ಕಳು ತೆಕ್ಕೊಂಡ್ಬಿಡ್ತಾರೆ ಮೇಲೆ, ಅಷ್ಟು ಸಾಕೊಂತಾರೆ, ಅವರಿಗೂ ಅಷ್ಟು ಬಂದು ನಾವು ತೆಕ್ಕೋತೀವಿ ಅಂತಾರೆ. ಸ್ವಲ್ಪ ಬಿಟ್ಕೊಡ್ಬೇಕಾದ್ರೆ ಅದು ವಾಯುದೇವರಿಗೆ ಹೇಗಿದೆ ಅಂತ ಕೇಳಿದ್ರೆ ಬಿಚ್ಚಿಬಿಟ್ಟಿದ್ದಾರೆ ಈಗಾಗಲೇ. ಬಿಚ್ಚಿಬಿಡಲಿ, ಏನಾಗಿದೆ ಅದು? ಡೀಲಿಂಗ್ ಆಗಿಬಿಟ್ಟಿದೆ, ಆ ಎಫೆಕ್ಟ್ ಇಲ್ಲ ಅದರದ್ದು. ಯಾವಾಗ ನೀವು ಸ್ವಿಚ್ ಫ್ಯಾನ್ ಆಫ್ ಮಾಡಿಬಿಟ್ರಿ, ಈಗ ಇನ್ನೂ ತಿರುಗ್ತಾ ಇದೆ, ಬಟ್ ಏನಿಲ್ಲ ಅದಕ್ಕೀಗ, ಆ ಮೊಮೆಂಟಮೇ ತಿರುಗ್ತಿದೆಯೇ ಹೊರತು ಇದರಿಂದ ತಿರುಗ್ತಾ ಇಲ್ಲ ಅದು. ಆದ್ದರಿಂದ ಏನದೀಗ ಎವ್ರಿ ಮೊಮೆಂಟ್ ಏನಾಗ್ತಾ ಹೋಗುತ್ತದು? ಕಡಿಮೆ ಆಗ್ತಾ ಹೋಗುತ್ತೆ. ಅದೇ ಪರಮೋತ್ಸಾಹ ವರ್ಜನ, ಪರಮೋತ್ಸಾಹ ಕಡ್ಡಿರೋದೆಲ್ಲ ಕಡಿಮೆ ಆಗ್ತಾ ಬಂತು. ಸೊ ವಾಯುದೇವರಿಗೆ ದಗ್ಧ ಪಟಾಯಮಾನ. ಪಟ ಅಂದರೆ ವಸ್ತ್ರ, ದಗ್ಧ ಅಂದರೆ ಸುಟ್ಟು ವಸ್ತ್ರ. ಒಂದು ವಸ್ತ್ರ ಇಟ್ಟಿರ್ತಾರೆ, ಸುಟ್ಟು ಬಿಡ್ತಾರೆ, ಅದು ಹಾಗೆ ಕಾಣಿಸುತ್ತೆ. ಹೇಗಿದೆ ನೋಡೋದಕ್ಕೆ? ಮುಟ್ಟಿದ ತಕ್ಷಣ ಧವಕ ಬಿದ್ದೋಗ್ಬಿಡುತ್ತೆ. ಆ ಥರ ಇದೆ ಲಿಂಗದೇಹ. ನಮಗೆ ಹೇಗಿದೆ ಅಂದರೆ ಶಟ್ರು ಹಾಕಿ ಬೇರೆ ಬಿಗಿದಾಗಿದೆ. ಮಕ್ಕಳಿಗೆ ಹಂಗೆ ಹಾಕ್ಕೊಳ್ಳೋಕೆ ಬರಲ್ಲ, ಬಿಚ್ಚಲಕ್ಕೂ ಬರಲ್ಲ. ತಾಯಿ ಹಾಕಬೇಕು, ಬಿಚ್ಚಬೇಕು, ಗೊತ್ತಾಯ್ತಾ? ಹಾಕ್ಕೊಳ್ಳೋಕೆ ಬರೋ ಬಿಚ್ಚ. ದೊಡ್ಡವರಾದ ಏನು ಬಿಚ್ಕೋತಾರೆ, ತಾನೇ ಹಾಕ್ಕೋತಾರೆ, ತಿಳಿತಾ? ಇದಿರುತ್ತೆ, ಬಿಚ್ಚಿ ತಕ್ಷಣ ಹಾಕಿಬಿಡ್ಬೋದು. ಹಾಕ್ಕೊಂಡು ಎಲ್ಲ ಬಟನ್ ತೆಗೆದ ಪ್ರಸಂಗ ಇಲ್ಲ. ಅದು ಸಿಂಪಲ್ಲಾಗಿದೆ. ಅದೇ ಇದೇ ಇಲ್ಲ. ಉಳಿದವ್ರಿಗೆ ಇದೆ ಅಂದರೆ ಭಾರಿ ಇದೆ. ದುರ್ಜನರಿಗೆ ಹೋಗೋದೇ ಇಲ್ಲ ಅದು. ಅನಾದಿ ಬಂದ ಹಾಗೆ ಉಳ್ಕೊಂಬಿಡುತ್ತೆ ಟೈಟ್. ಅದು ಇನ್ನೂ ಮಾಡೋಕ್ಕೋರು ಏನಾಗುತ್ತೆ? ಅದು ಈ ಹಣ್ಣು ಸಿಪ್ಪೆ ತೆಗಿಬೋದು, ಕಾಯಿ ಸಿಪ್ಪೆಲಿ ತೆಗೆದ್ರೆ ಹಣ್ಣೇ ಹೋಗಿಬಿಡುತ್ತೆ, ಬಿಡಿಸೋಕ್ಕೆ ಬರಲ್ಲ. ಅದರ ಸಪ್ರೇಟ್ ಆಗಿಬಿಡುತ್ತೆ ಆಗಲೇ ಅಷ್ಟೇ. ಹಾವಿನ ಪೊರೆ ಬಿಡುತ್ತೆ, ನೋಡಿದ್ದೀರಾ? ಹಾವಿನ ಪೊರೆ ಹೇಗೆ ಕಾಣಿಸುತ್ತೆ ನೋಡೋದಕ್ಕೆ? ಹಾವು ಕಂಡಾಗೆ ಕಾಣುತ್ತೆ. ಆ್ಯಕ್ಚುಲಿ ಅದೇನಲ್ಲ, ಹಾವಿನ ಪೊರೆ ಅಷ್ಟೆ. ಆ ರೀತಿ ಬಿಡ್ಲಿಕ್ಕೆ ಉಳಿದ ಪ್ರಾಣಿ ಬರೋದಿಲ್ಲ, ಹಾವಿ ಮಾತ್ರ ಬರೋದು. ಹಾವಿ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಏನಿದೆ? ಅಲ್ಲ, ನಿಮ್ಮ ಸಮಸ್ಯೆ ಏನೀಗ? ತಪ್ಪು ಇವತ್ತು ತಪ್ಪದು. ಇದು ಇಷ್ಟೊತ್ತು ಕೇಳಿದ್ದೇನು? ಅವರವ್ರ ಗಣ ಗುಂಪು ಬೇರೆ ಇದೆ. ಒಬ್ಬ IAS ರಿಟೈರ್ ಆದರೆ ಫೀಲ್ಡ್ಗೆ ಯಾರು ಬರ್ತಾರೆ ಪ್ಲೇಸ್ಗೆ? ಯಾವನ ಪಿವನ್ ಕುಡಿಸ್ಬಿಡೋದಲ್ಲ, ಒಯ್ದುಬಿಟ್ಟು ಅವನೇ ಬರಬೇಕು.
ಸೊ ಬ್ರಹ್ಮದೇವ ಅವರ ಇಂಗ್ಲೀಷ್ ಲೆಕ್ಚರರ್ ಪೋಸ್ಟ್ ಖಾಲಿ ಆಯಿತು. ಯಾರು ಬರಬೇಕು ಮತ್ತೆ? ಅವರೇ ಬರಬೇಕು. ಅವ್ರು 3rd ಕ್ಲಾಸ್ ಆದರೂ ಪರವಾಗಿಲ್ಲ, ಇವರು ಫಸ್ಟ್ ರ್ಯಾಂಕ್ ಬಂದರೂ ತೊಗೊಳಕ್ಕಾಗೋದಿಲ್ಲ. ಪ್ರತ್ಯೇಕ ಇವತ್ತು ದೇವ್ರು ಹೇಗೆ ಸೃಷ್ಟಿ ಮಾಡಿದ್ದಾರೆ ಅಂದರೆ ಎಲ್ಲರೂ ಒಂದೇ ಕೆಲಸ ಮಾಡೋದಾಗಿದ್ದರೆ ಕೆಲಸ ಎಂತೋಗ್ತಿತ್ತು ಎಲ್ಲ ಕೂಡ. ಹೌದು. ನೆಕ್ಸ್ಟ್ ಕಕ್ಷೆ ಬಿಟ್ಟುಬಿಡಿ, ನೆಕ್ಸ್ಟ್ ಕಕ್ಷೆ ರೂಲ್ಡ್ ಔಟ್. ಅದೇ ಕಕ್ಷೆ ಸೇರ್ತಾರೆ ಅಷ್ಟೇ, ಜಾಯಿನ್ ಆಗ್ತಾರೆ. ಇವತ್ತು ಆರ್ಟ್ಸ್ ಕಾಲೇಜಿಗೆ ಯಾರು ಸೇರ್ಬೇಕು ಮತ್ತೆ? ಈಗ ಆ ಸ್ಟೂಡೆಂಟೇ ಸೇರ್ಬೇಕಷ್ಟೆ. ಗೊತ್ತಾಯ್ತಾ? ಚೇಂಜ್ ಆಗ್ಲಿಕ್ಕೆ ಬರೋದು ಆಯಿತಾ? ಬೇರೆಯವ್ರು ಬರೋಕ್ಕೆ ಸಾಧ್ಯ ಇಲ್ಲ. ಅದೇ ವ್ಯಕ್ತಿ ರಿಪ್ಲೇಸ್ ಆಗ್ತಾರೆ, ಬೇರೆ ಅದೇ ವ್ಯಕ್ತಿ ಅಂದರೆ ಅದೇ ಸಿಮಿಲರ್, ಫುಲ್ ಸಿಮಿಲರ್ ಇರಬೇಕು, ಅವ್ರು ಬೇರೆ ಇರಾಗಿಲ್ಲ, ಸಿಮಿಲರ್. ಹೌದು. ಸ್ವರೂಪ ಗೊತ್ತಿಲ್ಲ ನಮಗೀಗ. ಸೊ ಯಾರ ಸ್ವರೂಪನೂ ಗೊತ್ತಿಲ್ಲ ನಮಗೆ. ಅರ್ಥ, ನಮ್ಮ ಸ್ವರೂಪನೇ ಗೊತ್ತಿಲ್ಲ. ಇನ್ನು ಅವರಿವ್ರ ಜಾತಕ್ಕೆ ನಮ್ಮದೇ ಗೊತ್ತಿರೋದಿಲ್ಲ. ಗೊತ್ತಾಗೋದು ಯಾವಾಗದು? ಅಪ್ರೋಕ್ಷ ಜ್ಞಾನ ಆಗ್ತಿರ್ಲಿಕ್ಕೆ ಗೊತ್ತಾಗುತ್ತೆ. ಸೈಮಿಲ್ಟೇನಿಯಸ್ ಎರಡೂ ಕೂಡ. ನಾವು ಯಾವಾಗ ಕನ್ನಡಿ ನೋಡ್ತೇವೆ, ಬಿಂಬ ಪ್ರತಿಬಿಂಬ ಎರಡು ಕ್ಲಿಯರಾಗಿ ಗೊತ್ತಾಗುತ್ತಲ್ಲ. ಹಾಗೆ ಪ್ರತಿಬಿಂಬ ಅಂತ ಗೊತ್ತಾಗ್ಲಿಕ್ಕೆ ಏನಿರಬೇಕಲ್ಲಿ? ಕನ್ನಡಿ ಇರಬೇಕು. ಕನ್ನಡಿ ಇಲ್ಲದೆ ಹೋದರೆ ಗೊತ್ತಾಗಲ್ಲ. ಅದು ಅಪ್ರೋಕ್ಷ ಜ್ಞಾನ ಅದು ಆ ರೀತಿ ಮಾಡುತ್ತೆ. ಸರ್ಗಸ್ಥಿತಿ ಯತಿ ಜ್ಯೋತಿ ನಿತ್ಯಾನಂದಪ್ರದ ಅಕ್ಷರೆ. ಸಾಧನೆ ಮಹಾಲಕ್ಷ್ಮಿ ಕೂಡ ಏನಾದ್ರೀಗ ಡಿಪೆಂಡ್ ಆಗುತ್ತೆ. ಚೇಷ್ಟಾ ಪ್ರದಶ್ಚ ಸರ್ವೇಷಾಂ ಏಕಏವ ಪರೋ ಹರಿ ತಸ್ಯ ನಾನ್ಯೋ ಅಸ್ತಿ ಸರ್ಗಾದಿಕರ್ತ ನಿರ್ದೋಷಕಶ್ಚ ಸಹ. ಈ ದೇವರಿಗೆ ಇನ್ನೊಬ್ಬ ದೇವರಿದ್ದಾರಾ? ಇಲ್ಲೊಬ್ಬ ಯಾರೂ ಇಲ್ಲ. ಯಾರಿದ್ದ? ಆಕಾಶಕ್ಕೆ ಇನ್ನೊಂದು ಆಕಾಶ ಇದೆಯಾ? ಸೈನ್ಸ್ ಹೇಳೋ ಆಕಾಶ, ಸಾಕ್ಷಿ ಪ್ರತ್ಯಕ್ಷ ಹೇಳೋ ಆಕಾಶ, ಶಾಸ್ತ್ರ ಹೇಳೋ ಎಲ್ಲ ಒಂದೇ ಆಕಾಶ. ಯಾಕೆ ಇನ್ನೊಂದು ಆಕಾಶ ಇಲ್ಲ. ಅವ್ಯಾಕೃತ ಆಕಾಶ ಒಂದೇ. ಇದಿಷ್ಟು ಭಗವದ್ಗೀತಾದಲ್ಲಿ ಬಂದಿರೋದು ಸಮ್ಮರಿ ಎಲ್ಲ ಕೂಡ. ಅದಕ್ಕೆ ಶ್ರುತಿ ವಾಕ್ಯನ ಕೊಡ್ತಾರೆ ಆಚಾರ್ಯ. ಕೃಷ್ಣನ ಮಾತಿಗೆ ವಿವರಣೆಯಾಗಿ ಯಾವ ವಾಕ್ಯ ಕೊಡ್ತಾರೆ? ವೇದ ವಾಕ್ಯನ ಕೊಟ್ಟು ಪರಮಶ್ರುತಿ ಅಂತ ಕೋಟ್ ಮಾಡಿಬಿಟ್ಟು ಮತ್ತೊಂದು ಅರ್ಥ ಮಾಡೋದೇ ಇಲ್ಲ ಅದಕ್ಕೆ ಫೈನಲ್. ಉಳಿದವ್ರದೆಲ್ಲ ಊಹಾಪೋಹದ ಉತ್ತರ ಬರೀತಾರೆ. ಅಕ್ಷರ ತಮ್ಮದೇ ಸೋಚಿದ ಅರ್ಥ ತಮ್ಮದೇ ಅದು ಬರೀತಾರೆ, ಅರ್ಥ ಇಲ್ಲ. ಆಚಾರ್ಯ ವಿತ್ ಪ್ರೂಫ್ ಕೊಟ್ಬಿಡ್ತಾರೆ. ಅಂದರೆ ಹಾಂ ಅಂದರೆ ಏನಿರ್ಬೇಕು ಅವರು? ಬೇಕಾದಷ್ಟಿವೆ, ಬೇಕಾದಷ್ಟಿವೆ ಎಲ್ಲ ಆ ಟೈಪ್. ಇಲ್ಲಿ ಏನು ಖಂಡನೆ ಮಾಡಿದ್ದಾರೆ ಅವೆಲ್ಲ ಇಲ್ಲಿವೆ ಅಷ್ಟೇ. ಅದನ್ನ ಪುತ್ರ ಕೊಟ್ಟಾಗಿದೆ ಆಚಾರ. ಅದಕ್ಕಿಂತ ಹೊಸದೇನೇ ಇಲ್ಲ ಅದರಲ್ಲಿ. ಬ್ರಹ್ಮಶೇಷ ಸುಪರ್ಣೇಶ ಶಕ್ರ ಸೂರ್ಯ ಗುಹಾದಯ ಸರ್ವೇಕ್ಷರ ಅಕ್ಷರಾತು ಶ್ರೀರೇಖಾ ತತ್ಪರೋ ಹರಿಹಿ. ನೋಡೋದಕ್ಕೆ ಒಂದೇ ಕಾಣಿಸುತ್ತೆ ಇದು. ಅದು ಶ್ರುತಿ, ಇದು ಪುರಾಣ. ಇದು ಆದ್ದರಿಂದ ಅರ್ಥ ಒಂದೇ, ಪದಗಳು ಬೇರೆ ಆದರೆ ಡಾಕ್ಯುಮೆಂಟ್ ವ್ಯಾಲಿಡ್ ಆಯ್ತಾರೆ. ಯಾರ್ಯಾರು? ಬ್ರಹ್ಮ ನೋಡಿ, ಅಲ್ಲಿ ಬ್ರಹ್ಮ ಶಿವ ಅಂತಿತ್ತು, ಇಲ್ಲಿ ಬ್ರಹ್ಮ ಶೇಷ ಸುಪರ್ಣ ಈಶ 3 ಜನ ಬಂದರು. ಶೇಷ ಸುಪರ್ಣ ಈಶ ರುದ್ರದೇವರು, ಶಕ್ರ ಇಂದ್ರದೇವರು, ಸೂರ್ಯ. ಗುಹಾ ಅಂದರೆ ಯಾರು? ಷಣ್ಮುಖ ಗುಹಾದಯ ಮೊದಲಾದವರೆಲ್ಲ ಸರ್ವೇಕ್ಷರಾಹ, ಇವರೆಲ್ಲ ಕ್ಷರಪುರುಷರು. ಅಕ್ಷರಾತು ಶ್ರೀಹಿ, ಮಹಾಲಕ್ಷ್ಮಿಯನವರು ಅಕ್ಷರ ಪುರುಷರು. ಅವರೊಬ್ಬರೇ ಅಕ್ಷರ ಪುರುಷರು, ಒಬ್ಬರೇ ಇರೋದು. ಮತ್ತು ಅಕ್ಷರ ಪೋಸ್ಟ್ ಮತ್ತೆ ಚೇಂಜ್ ಆಗಲ್ಲ, ಅವರೊಬ್ಬರೇ ಪರ್ಮನೆಂಟ್. ಸೊ ಅಕ್ಷರ ಪುರುಷೋತ್ತಮ ಇವರು ಚೇಂಜ್ ಆಗಲ್ಲ. ಅಕ್ಷರರು ಮಾತ್ರ ಇನ್ಫೈನೆಟ್ ಇದ್ದಾರೆ. ಇನ್ಫೈನೆಟ್ಟು ಕ್ಲಾಸು, ಒಂದೊಂದು ಕ್ಲಾಸಲ್ಲಿ ಇನ್ಫೈನೆಟ್. ಮತ್ತೆ ಅರ್ಥ ಆಯ್ತು ಈಗ? ಒಂದೊಂದು ಕ್ಲಾಸಲ್ಲಿ ಇನ್ಫೈನೆಟ್. ತತ್ಪರೋ ಹರಿ, ಅವರೆಲ್ಲರಿಗಿಂತ ಮೇಲೆ ಇದ್ದ. ಇವರಿಬ್ಬರು ಮೇಲಿರೋದು ತಯೋಹೋ ಪರಹ ತತ್ಪರಹ, ಇವರಿಬ್ಬರಿಗಿಂತ ವಿಲಕ್ಷಣನಾಗಿದ್ದಾನೆ, ಮೇಲಿದ್ದಾನೆ. ಆದ್ದರಿಂದ ದೇವರು ಸರ್ವೋತ್ತಮ. ಇತಿಸ್ಕಾಂದೇ ಮತ್ತೆ ಅನೇಕ ವಾಕ್ಯ ಕೋಟ್ ಮಾಡ್ತಾರೆ. ಅದರ ಸಪೋರ್ಟಿಂಗ್ ಸ್ಟೇಟ್ಮೆಂಟ್ಸ್. ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ. ಆಮೇಲೆ ಅಹಂ ರುದ್ರಾಯ ನರಾತನೋಮಿ ಬ್ರಹ್ಮದ್ವಿಷೇ ಶರವೇ ಹಂತವಾವು ಎಲ್ಲ ಅಂಬರಣಿ ಸೂಕ್ತ ಇದೆ. ಅಂಬರಣಿ ಸೂಕ್ತ 2 ಪರಾನು, ದೇವ್ರ ಪರ ಅರ್ಥ ಮಾಡೋಕ್ಕೂ ಬರುತ್ತೆ, ಮಹಾಲಕ್ಷ್ಮಿ ಪರ ಅರ್ಥ ಮಾಡೋಕ್ಕೂ ಬರುತ್ತೆ. ಇಷ್ಟಪಟ್ಟವನು ಬ್ರಹ್ಮದೇವ್ರನ್ನ ಮಾಡ್ತೇನೆ, ಇಷ್ಟಪಟ್ಟು ರುದ್ರದೇವ್ರನ್ನ ಮಾಡ್ತೇನೆ ಅಂತ ಕೇಳಿದರೆ ಅವ್ರ ಮೇಲಿದ್ದಾರೆ ಅಂತ ಆಯ್ತಲ್ಲ ಅವರು. ಗೊತ್ತಾಯ್ತಾ? ಇಷ್ಟಪಟ್ಟು ಇದೆಲ್ಲ ಅಸಾಮಂಜಸ್ಯ ಹೇಳಿದ್ದಾರೆ ಈಗಾಗಲೇ. ಅಸಾಮಂಜಸ್ಯ ಹೇಳಬೇಕಾದ್ರೆ ಅವರು ಪದವಿ ಬರತಕ್ಕಂಥವ್ರು, ಅವರು ಸರ್ವೋತ್ತಮರು ಹೇಗಾಗ್ತಾರೆ? ಅಪಾಯಿಂಟೆಡ್ ದೊಡ್ಡವರು, ಅಪಾಯಿಂಟ್ ಮಾಡೋರು ದೊಡ್ಡವರು. ಎಂಪ್ಲಾಯರೋ ಎಂಪ್ಲಾಯಿನೋ ಯಾರು ದೊಡ್ಡವರು? ದೊಡ್ಡವರಾಗಿಬಿಡ್ತಾರೆ. ಆದ್ದರಿಂದ ಇವರೆಲ್ಲ ಪದ ಪಡೆಯೋರು ಅಂದಮೇಲೆ ಕೊಡೋರು ದೊಡ್ಡವರಾಗ್ತಾರೆ. ಮಹಾಲಕ್ಷ್ಮಿ ಕೊಡ್ತಾರೆ, ನಾರಾಯಣ ಕೊಡೋದರಿಂದ ಇವ್ರ ಮೇಲೆ ಅವರಿದ್ದಾರೆ ಅಂತ ಅರ್ಥ.
ಅದಕ್ಕೆ ನಮ್ಮ ಕ್ಲಾಸಿಫಿಕೇಶನ್ ಹೇಳಿದ್ದು ಉತ್ತಮ ಅಂತ ಹೇಳಿದ್ರೆ ಸುಮ್ಮನೆ ಹೇಳಿದ್ದು. ಬಟ್ ಆ್ಯಕ್ಚುಲಿ ಕೂಡ ಟೋಟಲಿ ಏನು ಒಂದು ಯೂನಿಟ್ ಅದು ಪುರಾಣದ ಯೂನಿಟ್ 18 ಹಾಗೆ ಎಲ್ಲ ಒಟ್ಟು ಯಾವುದ್ರಲ್ಲಿ ಕೋಟ್ ಮಾಡಿದ್ರು ಕೂಡ ಸರ್ವತ್ವ ವಿಷ್ಣುರತ್ವ ಇದೆ, ಎಲ್ಲ ಅಷ್ಟರಲ್ಲೂ ಇದೆ. ಅರ್ಥ ಆಯ್ತಾ? ಅಷ್ಟು ವಿಷ್ಣು ಸರ್ವ ಎಲ್ಲ ಕಡೆ ಇರೋದ್ರಿಂದ ಅದು ನೋಡೋದಕ್ಕೆ ಏನು ಕಾಣಿಸುತ್ತೆ ನಿಮಗೀಗ? ಕಾಣಿಸ್ತದೆ. ಶಿವಪುರಾಣದಲ್ಲೂ ವಿಷ್ಣು ಮಹಾತ್ಮೆ ಆಚಾರ್ಯ ಕೋಟ್ ಮಾಡಿದ್ದಾರೆ, ಅಲ್ಲೂ ವಿಷ್ಣು ಮಹಾತ್ಮೆನೇ ಬಂದಿದೆ. ಮತ್ತೆ ಅದು ಫಜಿತಿ ಆಗುತ್ತೆ. ಆದರೆ ಇದರಲ್ಲಿ ವಿಷ್ಣು ಮಹಾತ್ಮೆ ಬರೋದು, ಬೇರೆಯವ್ರ ಮಹಾತ್ಮೆ ಬರೋದಿಲ್ಲ. ವಿಷ್ಣು ಸಹಸ್ರನಾಮನ ಬೇರೆಯವ್ರ ಪ್ರಕಾರ ಅರ್ಥ ಮಾಡೋಂಗಿಲ್ಲ. ಏನು ಎಲ್ಲಿ ಹೇಳಿದ್ದಾರೆ ಹೇಳಿ? ಸುಧಾ ಹೇಳಿದ ತಕ್ಷಣ ಹೇಳೋಕ್ಕಾಗಲಿಲ್ಲ. ಎಲ್ಲಿ ಹೇಳಿದ್ದಾರೆ? ಎಲ್ಲೇ ಹೇಳಿಲ್ಲ. ವಿಷ್ಣುಪರವಾದ ಗ್ರಂಥಗಳಲ್ಲಿ ಬೇರೆಯವರು ಸರ್ವೋತ್ತಮ ಅಂತ ಹೇಳಿಲ್ಲ. ಋಗ್ವೇದ ಎಲ್ಲೂ ವೇದಗಳಲ್ಲಿ ಬಂದಿಲ್ಲ, ಎಲ್ಲೂ ಮಹಾಭಾರತದಲ್ಲಿ ಬಂದಿಲ್ಲ, ಎಲ್ಲೂ ರಾಮಾಯಣದಲ್ಲಿ. ವಿಷ್ಣು ಸರ್ವೋತ್ತಮ ಹತ್ರ ಎಲ್ಲ ಕಡೆ ಇದೆ. ಆಯಿತಾ? ಉಳಿದವ್ರು ಕೆಲವರು ಅಲ್ಲಲ್ಲಿದೆ. ಡಿಫ್ರೆನ್ಸ್ ಗೊತ್ತಾಯ್ತಾ? ಅವ್ರವ್ರ ವಿಷಯ ಬಂದಾಗ ಅವ್ರ ಬಗ್ಗೆ ಹೇಳ್ತಾರೆ. ವಿಷ್ಣುವಿನ ಬಗ್ಗೆ ಹೇಳ್ಬೇಕಾದ್ರೆ ಏನು ಮಾಡ್ತಾರೆ? ಎಲ್ಲ ಕಡೆ ಬರುತ್ತೆ. ಅದು ಯಾವ ದೇವ್ರ ಪೂಜೆ ಮಾಡಬೇಕಾದ್ರೂ ಕೂಡ ಅಂತರ್ಯಾಮಿ ನಾರಾಯಣ ಅಂತ ಹೇಳಲೇಬೇಕು. ಆದರೆ ಉಳಿದವ್ರ ಪೂಜೆ ಮಾಡಬೇಕಾದ್ರೆ ಗಣೇಶನ ಪೂಜೆ ಮಾಡಬೇಕು, ಗಣೇಶ ಅಂತರ್ಗತ ನಾರಾಯಣ, ಶಿವ ಅಂತರ್ಗತ ನಾರಾಯಣ, ಆ ರೀತಿ ಹೇಳೋಕ್ಕೆ ಬರುತ್ತೆ. ನಾರಾಯಣ ಅಂತರ್ಗತ ಅಂತ ಯಾರಿಗೂ ಹೇಳಾಗಿಲ್ಲ. ಯಾಕೆ? ಅವ್ರ ಮೇಲೆ ಯಾರೂ ಇಲ್ಲ, ಮುಗಿದೋಯ್ತು. ನಿತ್ಯ ದೇವ್ರ ಪೂಜೆ ಮಾಡಿದಿರ ಅಂತಾರೆ, ಗಣೇಶನ ಪೂಜೆ ಮಾಡಿದಿರ ಅಂತಾರೆ. ನಿತ್ಯ ಕೇಳೋದಿಲ್ಲ, ಗಣೇಶ ಯಾರು ಕೇಳೋದು, ನಿತ್ಯ ಪೂಜೆ ಮಾಡಿ ಕೇಳೋದಿಲ್ಲ. ಯಾಕೆ? ಅವತ್ತು ಒಂದು ದಿವಸಕ್ಕಷ್ಟೇ. ಶಿವರಾತ್ರಿ, ಗಣೇಶ ಪೂಜೆ, ನಾಗಪೂಜೆ ಇವೆಲ್ಲ ಏನಾಗಿದೆ, ಒಂದಕ್ಕೆ ಲಿಮಿಟ್ ಆಗಿಬಿಡುತ್ತೆ. ಡೈಲಿ ದೇವ್ರ ಪೂಜೆ ಅಂದ ತಕ್ಷಣ ಯಾರು ಪೂಜೆ ಆಗಬೇಕದು? ನಾರಾಯಣ ಪೂಜೆನೇ ಆಗಬೇಕು. ನಿತ್ಯ ಪೂಜೆ, ಅದು ಬದಲಾವಣೆ ಇಲ್ಲೇ ಇಲ್ಲ. ಅಲ್ಲ, ಉಳಿದವ್ರಿಗೆ ಕೂಡ ಅಷ್ಟೇ. ಅವರು ಕೂಡ ಏನು ಮಾಡ್ತಾರೆ? ಪೂಜೆ ಮಾಡದಿರೋ ಬಿಟ್ಟು ಬೇಡ, ಮಾಡೋರು ಕೂಡ ಅವ್ರೊಬ್ಬರನ್ನೇ ಮಾಡ್ತಾರೆ. ಉಳಿದ ದೇವತೆಗಳನ್ನ ಪೂರ್ತಿ ಇಗ್ನೋರ್ ಮಾಡಿಬಿಡ್ತಾರೆ. ತಪ್ಪದು. ಆಫೀಸ್ನಲ್ಲಿ ಅಷ್ಟು ಜನ ಇದ್ದಾರೆ, ಯಾರನ್ನು ಇಗ್ನೋರ್ ಮಾಡೋಂಗಿಲ್ಲ ನೀವು. ಯಾರನ್ನು ನೀವು ಇಗ್ನೋರ್ ಮಾಡಿದ್ರು ಮೇಲವರಿಗೆ ಅಫೆಕ್ಟ್ ಆಗುತ್ತೆ. ಹೇಗಂತೆ? ಹೌದನ್ರಿ, ಸರ್ವ ಶಿವಸ್ಥಾಣು, ಆ ಶಿವನಾರಾಯಣ. ಶಿವ ಶಬ್ದ ಶಿವನೊಳಗಿರತಕ್ಕಂಥ ಶಿವರೂಪಿ ನಾರಾಯಣ, ಹೊರತು ಬೇರೆ ಅಲ್ಲ. ವೇದಾಕ್ಷರಾಣಿ ಶಬ್ದಕ್ಕೆ ಇವೆಲ್ಲ ಸೇರ್ಕೊಂಡು ಶಾಸ್ತ್ರಾಕ್ಷರಾಣಿ ಅಂತಲೇ ಅರ್ಥ. ಅದಕ್ಕೆ ಕಾಮಯೇ, ಅದು ಎಷ್ಟು ಮಟ್ಟಿಗೆ ಪವರ್ ಇದೆ ಅವರಿಗೆ ಅಂದರೆ, ಇಷ್ಟಪಟ್ಟವ್ರನ್ನ ಮಾಡ್ತೀನಿ ಆಯಿತಾ, ನನ್ನಿಷ್ಟ, ವಿಟೋ ಪವರ್. ಆ ರೀತಿ ಉಳಿದವ್ರಿಗೆ ಮಾಡೋಕ್ಕೆ ಬರೋದಿಲ್ಲ. ತಮುಗ್ರಂ ಕರುಣೋಮಿ, ಉಗ್ರ ಅಂದರೆ ರುದ್ರದೇವರು, ಉಗ್ರಹ ಕಪರ್ತಿ ಶ್ರೀಕಂಠ ಅವರ ಕೋಶದಲ್ಲೇ ಬರುತ್ತೆ. ಬ್ರಹ್ಮಾಣಂ ಕರೋಮಿ, ಋಷಿಂ ಕರೋಮಿ, ಸುಮೇಧಾಂ ಕರೋಮಿ, ಬುದ್ಧಿವಂತರನ್ನು ಮಾಡ್ತೇನೆ. ಸುಮೇಧಾಂ ಕರೋಮಿ ಅಂತ ಹೇಳಬೇಕಾದ್ರೆ ಧ್ಯೇಯೋನ ಪ್ರಚೋದಯಾದ್ ಬಂತು, ಬುದ್ಧಿ ಪ್ರೇರೇಪಣೆ ಮಾಡ್ತೇನೆ ಅಂತ ಅರ್ಥ. ನಾರಾಯಣನ ಮಾತಾಗ ಅಹಂ ರುದ್ರಾಯ ಧನುರಾತನೋಮಿ, ರುದ್ರದೇವರು ಪಾಯಿಂಟ್ ಮಾಡ್ತೀನಿ, ನಾನು ಪನಿಷ್ ಮಾಡ್ತೀನಿ ಬೇಕಾದ್ರೆ ಅಂತ ಹೇಳ್ತಾರೆ. ಧನುರಾತ ಟೇಕ್ ಆ್ಯಕ್ಷನ್ ಅಗೇನ್ಸ್ಟ್ ತಪ್ಪು ಮಾಡಿದರೆ. ಅರ್ಥ ಆಯ್ತು? ಈಗ ಅಪಾಯಿಂಟ್ ಮಾಡಿದವನು ಯಾವ ರೈಟ್ ಇದೆ? ತೆಗೆದಾಕ ರೈಟು ಇದೆ. ಆದ್ದರಿಂದ ಎರಡೂ ಮಾಡಬಲ್ಲೆ ನಾನು. ಮಾಡೋಕ್ಕಾಗಲ್ಲ. ಅದಕ್ಕೆ ಜೋರು ಮಾಡ್ತಿರ್ತಾರೆ ಕೊಲೀಗ್ಸಲ್ಲಿ, ಕೇಳಿ ನೀನು ಅಪಾಯಿಂಟ್ ಮಾಡಿ ಹೋಗಯ್ಯ ಅಂತ ಹೇಳ್ತಾರೆ. ಅದು ಯಾಕೆ ಬದೀತಾರೆ? ಮಾಡಿದವರು ಬೇರೆ. ನೀನೇನು ಮಾಡಿದೀಯಾ? ನಮ್ಮಂತೆ ನೀನು ಕೊನೆಗೆ ಏನು ಹೇಳ್ತಾರೆ? ನಮ್ಮಂತೆ ನೀನು ಕೊಡು, ನೀನು ಒಬ್ಬ ಏನೋ ಎಂಪ್ಲಾಯ್ ಏನೋ, ನೀನು ಎಂಪ್ಲಾಯ್ ಇರೋಲ್ಲ ಹೋಗು ಅಂತ ಹೇಳ್ಬಿಡ್ತಾರೆ. ಇದೊಂದು ರಾತನೋಮಿ. ಅಲ್ಲಿ ಕೆಲವು ಸೀನಿಯರು ಅವೆಲ್ಲ ಬೇರೆ ವ್ಯತ್ಯಾಸ ಇರುತ್ತೆ. ಬ್ರಹ್ಮದ್ವಿಷೇ ಶರವೇ ಹಂತವಾವು. ಮತ್ತು ಬ್ರಹ್ಮದ್ವೇಷವನ್ನು ಮಾಡಿದರೆ, ರುದ್ರದೇವರು ಭಾರಿ ದೊಡ್ಡವರೇ, ಬ್ರಹ್ಮದ್ವೇಷ ಮಾಡಿದರೆ ಅವ್ರನ್ನೂ ನಾನು ಬಿಡೋದಿಲ್ಲ, ಆ ರೀತಿ ಹೇಳ್ತಾರೆ. ಅರ್ಥ ಆಯ್ತಾ? ಈಗ ಅಹಂ ಜನಾಯ ಸಮದಂ ಕೃಣೋಮಿ, ಆನಂದ ಕೂಡ ದೇವ್ರು ಕೊಡೋದು. ಮದ ಅಂದರೆ ಮದಿ ಹರ್ಷೆ, ಆನಂದ. ರುದ್ರ ಆನಂದ ಪಡೋ ಯೋಗ್ಯತೆ ಕೂಡ ಇಲ್ಲ. ಅಷ್ಟೆಲ್ಲ ಬಡಿಸಿದ್ದಾರೆ, ತಿನ್ನಕ್ಕೆ ಬರ್ತಾಯಿಲ್ಲ ಅವನಿಗೆ, ಅಸಹ್ಯ ಬರ್ತಾಯಿದೆ ನೋಡಿದರೆ. ಅಲ್ಲಿ ಏನು ಹುಟ್ಟಿಸ್ಲಾಕ ದೇವನು ಏನು ಕೊಟ್ಟಿರಲಿ, ಅದ್ರ ಬಗ್ಗೆ ಕೊಟ್ಟಿಲ್ಲ. ಆಗಿ ಅವೇ ತಿಂತಾನೆ, ವಾಂತಿ ಆಗಿಬಿಡುತ್ತೆ, ತಿನ್ನಕ್ಕಾಗೋದಿಲ್ಲ. ಸೊ ಅದನ್ನ ಎಂಜಾಯ್ ಮಾಡಿಸೋದು ಕೂಡ ಯಾರೋ ದೇವ್ರು ಮಾಡಿಸ್ಬೇಕು, ಇಲ್ಲೋದ್ರೆ ಆಗೋದಿಲ್ಲ. ಬರೀ ಗಂಜಿ ಹಾಕಿರ್ತಾರೆ, ಏನು ತಿಂದಿದ್ದೆ ಶೂರ್ ಏನು ಹೇಳಿ ಸೂಪರ್ ಅಂತಿರ್ತಾರೆ. ಇನ್ಯಾವುದೋ ಹಾಕಿರ್ತಾರೆ, ಬಿಸಾಕಿಬಿಡ್ತಾರೆ. ಏನು ರೀ ಇದು ಅಂತ ಕೇಳ್ತಾರೆ. ದೇವರು ಕೊಟ್ಟಿಲ್ಲ ಅಲ್ಲಿ ರುಚಿನ. ಈ ಪ್ರಾಣಿಗಳಿಗೆ ಅಲ್ಲೇ ರುಚಿ ಕೊಟ್ಟಿದ್ದಾನೆ. ಅದೇ ಹಣ್ಣಿಗಿಂತ ತಿರುಳೆ ಭಾರಿ ಇಷ್ಟ ಅವಕ್ಕೆ. ಅರ್ಥ ಆಯ್ತಾ? ಅದು ಯಾಕೆ ಅದೇ ರೀತಿ ಲೈಕಿಂಗ್ ಕೊಟ್ಟಿದ್ದಾರೆ, ಆ ರುಚಿ ಅಲ್ಲಿ ಕೊಡ್ತಾರೆ ರುಚಿನ. ಹಾಂ, ಅದೆಲ್ಲ ಹಗಲೆಲ್ಲ ಕೇಳೋ ಪ್ರಶ್ನೆಗಳಲ್ಲ. ಅದು ಯೋಗ್ಯತೆ ಅಲ್ಲಿ ಹಿಂದೆ ಹೇಳಿದೆ, ಅದನ್ನೆಲ್ಲ ಯೋಗ್ಯತೆ ನೋಡ್ಕೊಂಡು ಎಲ್ಲ ಮಾಡಿ ಆಗಿಬಿಟ್ಟಿದೆ. ಅತಿ ಇಶ್ಯೂನೇ ಬೇರೆ ಅದು, ಇದಲ್ಲ. ತಿಳಿತಾ? ಯಾತಕ್ಕೆ ಹಾಗೆ ಮಾಡಿದ್ದು?
ಅವ್ರು ಏನು ಆಡಿದರು, ಅವರು ಒಂದು ಸಾಮಾನ್ಯವಾಗಿ ಒಂದು ಅಭಿಮಾನ, ಶಿಷ್ಯ ಅಂಥೇಳಿ ಅಭಿಮಾನ ಲೋಕದಲ್ಲಿ ನಾವು ಕಾಣ್ತೇವೆ. ಅದರ ಮಗ ಅಂತ ದುರ್ಯೋಧನ ಮೇಲೆ ದೃಷ್ಟಾರ್ಸೋದು ಎಷ್ಟು ಕೆಟ್ಟವನು ಅಂತ ಗೊತ್ತಿದೆ, ಇಷ್ಟಾರು ಏನಿದೆ ಮನಸ್ಸಿನೊಳಗೆ ಮಗ ಅಂತ ಅಭಿಮಾನ ಇದೆ. ಆದರೆ ದೇವ್ರು ಹಾಗಲ್ಲ. ದೇವ್ರು ಏನು ಮಾಡ್ತಾನೆ, ಪ್ರದ್ಯುಮ್ನಾದಿಗಳಿಗೆ ಜನಕ ಕೊನೆಗೆ ಕೊಡ್ಬೇಕಾದ್ರೆ ತಾನೇ ಕೊಂದು ಹಾಕಿಬಿಡ್ತಾರೆ, ನಿರ್ಲಿಪ್ತ. ಎಲ್ಲರೂ ಸ್ವಲ್ಪ ಅಭಿಮಾನ ದೇವ್ರು ತೋರಿಸೋದಿಲ್ಲ, ಆ ಥರ ಇರಬೇಕು. ಅಭಿಮಾನ ಸರಿ ಇದ್ದರೆ ಅಭಿಮಾನ, ಇಲ್ಲೋದ್ರೆ ಇಲ್ಲ. ಹಾಗಲ್ಲ, ನಮ್ಮವರಾಗಿದ್ದಕ್ಕೆ ಸರಿ ಅಂತ ಅರ್ಥ, ಆ ಥರ ಮಾಡಿಬಿಡ್ತೇವೆ. ತಪ್ಪು ಮಾಡಿದ್ದಾನೆ, ಉಳಿದವ್ರು ಮಾಡಿದರೆ ತಪ್ಪೇ, ನಮ್ಮವ್ರು ಮಾಡಿದರೆ ಸರಿ. ಅದು ನಮ್ಮ ದೇವ್ರದ್ದು ಹಾಗಲ್ಲ. ಏನು ಸಮಹ, ತಪ್ಪು ಯಾರು ಮಾಡಿದ್ರು ಅದಕ್ಕೆ ಭೀಷ್ಮಾಚಾರ ಮಾಡಿ ಶಿಕ್ಷೆ ಹಾಕಿ ಕೊಡಬೇಕು ದೇವರು. ಅವ್ರು ಪೂರ್ತಿ ಕೆಟ್ಟದ್ದು ಮಾಡಿದರೆ ಕೊಡ್ತಿರಲಿಲ್ಲ, ಒಳ್ಳೇದು ಬೇಕಾಷ್ಟು ಮಾಡಿದ್ದಾರೆ. ತಪ್ಪು ಮಾಡಿ ತಪ್ಪಿನ ಮಟ್ಟಿಗೆ ಏನು ಮಾಡಬೇಕಾಗ ಪನಿಷ್ ಮಾಡಬೇಕು. ಶರಪತಿ ಹೊರಗಿದ್ದೇನೆ ಅವೆಲ್ಲ ಪನಿಷ್ಮೆಂಟ್. ಅದು ಈಗ ಯಾರೂ ಕೇಳಾಗಿಲ್ಲ, ನಾವು ನಿಮ್ಮವ್ರನ್ನೊಬ್ಬರನ್ನು ಪರೀಕ್ಷೆ ಮಾಡಿಲ್ಲ, ನಮ್ಮವ್ರು ಮಾಡ್ತೇವೆ ಅಂಥೇಳಿ. ಇವರಿಗೆ ಯಾವಾರು ಅವರಿಗೆ ಟೆಂಪರರಿ. ಯಾತಕ್ಕೆ ಅಂದರೆ ಯಾವಾಗಲೂ ದ್ವೇಷ ಮಾಡ್ತಾರೆ. ನೀನು ಚೇಂಜ್ ಆಗ್ತೀಯ, ಅದು ಓಕೆ, ನೀನು ಆಗಬಾರ್ದು ಅಂತ ಹೇಳೋದಿಲ್ಲ. ನೀನು ಆಗೋದಿಲ್ಲ ವಿಚಾರ ಬೇರೆ, ಆದರೆ ಓಕೆ ನಿನಗೂ ಕೊಡ್ತೀನಿ ಅಷ್ಟೆ. ಇವಾಗ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಶರು ಅಂದರೆ ಹಿಂಸಕಾಯ, ಹಿಂಸೆ ಮಾಡ್ತಕ್ಕಂಥವ್ರಿಗೆ ಶರವೇ ಹಂತವಾವು. ಬ್ರಹ್ಮದ್ವಿಷೆ ಬ್ರಹ್ಮಶರವೇ, ಅಲ್ಲಿ ಅರ್ಥ ಮಾಡೋದು ಬ್ರಹ್ಮನ ಕೊಲ್ಲೋದು, ಹಿಂಸೆ ಮಾಡೋದು, ಅದು ನಾನು ತಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾನೆ ಪರಮಾತ್ಮ. ಅಹಂ ಜನಾಯ ಸಮದಂ ಕೃಣೋಮಿ ಅಹಂ ದ್ಯಾವಾ ಪೃಥಿವಿ ಆವಿವೇಶ. ದ್ಯೂ ಪೃಥಿವಿ, ದ್ಯೂಲೋಕ ಪೃಥಿವಿ ಲೋಕ, ಒಳಗಿದ್ದೆ ನಾನು, ಗೊತ್ತಾಯ್ತು, ಪ್ರವೇಶ ಮಾಡಿದ್ದೇನೆ. ಯತಃ ಪ್ರಸೂತ ಜಗತಃ ಪ್ರಸೂತಿ ತೋಯೇನ ಜೀವಾನ್ ವ್ಯಸಸರ್ಜ ಭೂಮ್ಯಾಂ. ಜಗತಃ ಪ್ರಸೂತಿ, ಜಗತ್ತಿನ ತಾಯಿ ಮಹಾಲಕ್ಷ್ಮಿ. ಯತಃ ಪ್ರಸೂತ, ದೇವರಿಂದ ಹುಟ್ಟಿ ಬಂದಿರೋದು. ಮಹಾಲಕ್ಷ್ಮಿಗೂ ಕೂಡ ದೇವರಿಂದನೇ ಸೃಷ್ಟ್ಯಾದಿಗಳು ನಡೆ. ಅವರ ಸೃಷ್ಟಿ ಅಂದರೆ ನಮ್ಮ ಸೃಷ್ಟಿ ಇದ್ದಾಗೆಲ್ಲ ಬಹುರೂಪತ್ವ ತಗೊಳ್ಳೋದಷ್ಟೇ. ಪರಾಧೀನ ವಿಶೇಷಾವಾಪ್ತಿ ಅಂತ ಕರೀತಾರೆ. ನಾರಾಯಣ ಎಲ್ಲ ರೂಪಗಳು ಹೇಗೆ ಅನಾದಿ ನಿತ್ಯನೋ, ಮಹಾಲಕ್ಷ್ಮಿ ಎಲ್ಲ ರೂಪಗಳು ಕೂಡ ಅನಾದಿ ಮತ್ತು ನಿತ್ಯ. ಯತಃ ಪ್ರಸೂತ ಜಗತಃ ಪ್ರಸೂತಿ ತೋಯೇನ ಜೀವಾನ್. ಮುಂದಿನ ಬಿಟ್ಟು ಕೆಲವು ಪಾಠಗಳು ಏನಾಗಿದೆ ಅಂದರೆ ಪೂರ್ತಿ ಇಲ್ಲ. ಕೆಲವರಲ್ಲಿ ಕೊಟೇಶನ್ ಕೊಡಬೇಕಾದ್ರೆ ಆಚಾರ್ಯ ಹೇಳ್ತಾರೆ, ಶಿಷ್ಯರು ಯಾವುದೋ ಆಚಾರ ಕೈಲಿ ಬರೀಲಿಲ್ಲ, ಸ್ವತಃ ಡಿಕ್ಟೇಟ್ ಮಾಡ್ತಿರೋದಷ್ಟೇ. ಶಿಷ್ಯರು ಏನು ಮಾಡ್ತಿದ್ರಾಗ ಬರ್ಕೊಬ್ರು ಹ್ಯಾಗೆ ಬರ್ಕೋತಾರೆ ಗೊತ್ತು, ಬರ್ಕೋಬೇಕಾದ್ರೆ 20 ಜನಕ್ಕೆ ಒಂದೇ ಸೆಂಟೆನ್ಸ್ ಹೇಳಿ, ನೀವು ಒಂದು ಪ್ಯಾರ ಹೇಳಿ, ಚೇಂಜಸ್ ಆಗಿರುತ್ತೆ. ಕೆಲವರು ಗೊತ್ತಿರೋದನ್ನು ಏನು ಮಾಡ್ತಾರೆ, ಕೆಲವರು ಶಾರ್ಟ್ ಪೂರ್ತಿ ಬರ್ಕೊಡೋದಿಲ್ಲ, ಯಾಕಂದರೆ ಹೇಗೂ ಗೊತ್ತಲ್ಲ ಅಂಥೇಳಿ. ಹುಡ್ದವ್ರು ಏನು ಮಾಡ್ತಾರೆ ಗೊತ್ತಿರೋ ಫಾಸ್ಟಾಗಿ ಬರೀಲಿಕ್ಕೆ ಬರುತ್ತೆ ಅವರಿಗೆ, ಪೂರ್ತಿನೂ ಬರ್ದಾಕಿಬಿಡ್ತಾರೆ. ಬರೆಯೋರು ಇಷ್ಟ ಅದು. ಇವರೇ ಲೇಖನ ಮಾಡಿದಾಗ ಪಾಠಾಂತರ ಬರ್ತಿರಲಿಲ್ಲ. ಆಚಾರ್ಯರ ಪಾಠಾಂತರ ಯಾತಕ್ಕೆ ಬಂತು ಅಂದರೆ ಅದೇ ಗ್ರಂಥ ಇನ್ನೊಮ್ಮೆ ಹೇಳಬೇಕಾಗಿದೆ. ಆಚಾರ್ಯ ಏನು ಮಾಡ್ತಾರೆ, ಅದೇ ವರ್ಡಿಂಗ್ ಹೇಳಬೇಕು ಅಂತ ಏನಿಲ್ಲ. ಈಗ ಗೊತ್ತಾಯ್ತಾ, ವರ್ಡಿಂಗ್ ಚೇಂಜ್ ಮಾಡ್ತಾರೆ, ಅದು ಪಾಠಾಂತರ. ಅದು ಅಪಪಾಠ ಅಂತ ಕರಿಬಾರ್ದು. ಅದನ್ನು ನಮ್ಮಲ್ಲಿ ಕೆಟ್ಟ ಅಭ್ಯಾಸ ಶುರುವಾಗಿಬಿಟ್ಟಿದೆ. ಅಪಪಾಠ ಅಂತ ಯಾವಾಗ ಕರಿಬೇಕು, ಮೀನಿಂಗೇ ಚೇಂಜ್ ಆಗಿಬಿಟ್ರೆ ಅದು ಪಾಠ ಅಲ್ಲ, ಅಪಪಾಠ. ಅಪಪಾಠ ಯಾವಾಗಲೂ ಗ್ರಾಹ್ಯ ಅಲ್ಲ, ಅಗ್ರಾಹ್ಯ. ಪಾಠಾಂತರ ಗ್ರಾಹ್ಯ, ಪಾಠಾಂತರ ಗ್ರಾಹ್ಯ. ಆ ವಾದ ಬಿಟ್ಟು ಏನೋ ಗಲಾಟೆ, ಸುಮ್ಮನೆ ಡೈವರ್ಟನ್ನಾಗಿ ಮೊದಲ ಗಲಾಟೆ ಜನ ಇಷ್ಟೆಲ್ಲ ಇವರು ಪಾಠ ತೀರ್ಮಾನ ಮಾಡಿದ್ಮೇಲೆ ಓದಿದ್ರೆ ಆಯಿತು ಅಂತ ಓದೋದು ಬಿಟ್ಬಿಟ್ರು. ತೀರ್ಮಾನ ಮಾಡಲಿ ಆಮೇಲೆ ಓದ್ತೀವಿ, ಆ ಥರ ಆಗಿ ಬರೀ ಓದೋದೇ ಬಿಟ್ಬಿಟ್ರು. ಸಂಬಂಧ ಓದಿ ಕೆಡಿಸ್ಲಕ್ಕೆ ಹೋಗಬಾರ್ದು. ಯಾವಾಗಲೂ ಕೂಡ ಒಂದಿಷ್ಟು ನಡೀತಿದ್ದಾಗ ಹೇಳಿದ ವಾಯುಸ್ಥಿತಿ ತಪ್ಪು ಹೇಳ್ತಾರೆ ಅಂತ ತಿಳ್ಕೊಂಡು ಯಾರೋ ವಾಯುಸ್ಥಿತಿ ಹೇಳಬಾರ್ದು ಅಂತ ಹೇಳಬಾರ್ದು. ಫಸ್ಟ್ ಏನು ಹೇಳಬೇಕು, ಫಸ್ಟ್ ಅಪ್ರಿಷಿಯೇಟ್ ಮಾಡಬೇಕು. ವಾಯುಸ್ಥಿತಿ ಹೇಳ್ತೀಯಲ್ಲ, ದೊಡ್ಡ ಪುಣ್ಯ ನೀನು ಬಂದಿರೋದು, ಯಾರು ಇರೋದೇ ಗೊತ್ತಿಲ್ಲ ಭಾಳ ಜನಕ್ಕೆ, ವೆರಿ ಗುಡ್ ಅಂತ ಹೇಳಬೇಕು ಫಸ್ಟು. ಬಟ್ ಕೆಲವು ಕಡೆ ತಪ್ಪಿದೆ ತಿದ್ಕೊಬಿಡು, ಇನ್ನೂ ಫೈನ್ ಹೇಳ್ತಿ, ಅವಾಗ ಖುಷಿ ಆಗುತ್ತೆ ಅವ್ರಿಗೆ. ಬರೀ ಬೈದರೆ ಸಿಟ್ಟು ಬರುತ್ತೆ, ಇನ್ಮೇಲೆ ಹೇಳೋದೇ ಇಲ್ಲ ಅಂತಾನೆ, ಅಥವಾ ಹೀಗೆ ಹೇಳ್ತೀನಿ ಅಂತಾನೆ. ಎಲ್ಲರಲ್ಲೂ ನೀವು ಹೇಳೋದು ತಪ್ಪು ಅಂತ ತಪ್ಪು ಬೈಲಕ್ಕೆ ಏನಂತ ತಾಯ ಸಾವಿರ ಬೈತಾರೆ. ಅದಕ್ಕೆ ಎಜುಕೇಷನ್ ಬೇರೆ. ಇವತ್ತು ಎಜುಕೇಟ್ ಮಾಡಿದರೆ ರಿಸರ್ಚ್ ಆಗುತ್ತೆ ಹೊರತು ಅದನ್ನು ಮಿಸ್ಗೈಡ್ ಮಾಡಿಬಿಟ್ಟು ರಿಸರ್ಚ್ ಅಂತ ಕರಿಬಾರ್ದು. ಜನಕ್ಕೆ ಭ್ರಾಂತಿ ಅದು. ಹಾಂ, ಅಲ್ಲಿ ತುಂಬ ಇದೆ ವಿಚಾರ ಮಾಡೋದು, ಇಲ್ಲಿ ಬೇಡ. ಅಲ್ಲಿ ಬ್ರಹ್ಮದೇವರು ಬಂದು ಯಾರು ಬ್ರಹ್ಮ ಅಂದರೆ ಏನು ಅವೆಲ್ಲ ಅರ್ಥಗಳಿದೆ, ಅದು ಬೇಡ. ಮುಂದೆ ಬಂದ ನೋಡೋಕ್ಕೆ ಬರುತ್ತೆ. ಒಟ್ಟು ಶಬ್ದಕ್ಕೆ ಬ್ರಹ್ಮದ್ವೇಷ ಮಾಡೋವನಿಗೆ ಅಷ್ಟೇ ಅರ್ಥ, ಬ್ರಹ್ಮದ್ವೇಷಿಗೆ ಅಂತ ಅರ್ಥ. ಬ್ರಹ್ಮ ಅಂದರೆ ಯಾರು, ಬ್ರಹ್ಮ ಅಂತಂದರೆ ಯಾರೀಗ ಚತುರ್ಕರ್ಮ ಆಗೋದು ಬ್ರಾಹ್ಮಣ. ಜಾತಿ ಜೀವ ಕಮಲಾಸನ ಶಬ್ದರಾಶಿಷು. ಬ್ರಾಹ್ಮಣ ದ್ವೇಷ ಮಾಡೋರಿಗೆ. ಬ್ರಾಹ್ಮಣ ಅಂತ ತಕ್ಷಣ ಹುಟ್ಟಿನ ಬ್ರಾಹ್ಮಣ ಅಲ್ಲ. ಯಾವ ಬ್ರಾಹ್ಮಣ ಆಗಬೇಕು, ಸ್ವರೂಪದಲ್ಲಿ ಇರಬೇಕು ಬ್ರಾಹ್ಮಣ. ಆಗ ನ್ಯಾಚುರಲಿ ಗೌರವ ಕೊಡ್ತಾರೆ, ಯಾರು ಕೊಡಿ ಅಂತ ಹೇಳಲೇಬೇಕಾಗಿಲ್ಲ. ಇವತ್ತು ಜ್ಞಾನ ಇದೆ ಅಂತ ಹೇಳಿದರೆ ನೀವು ಕೊಡಬೇಡ ಅಂದರೂ ಕೊಡ್ತಾನೆ, ಆಯಿತಾ. ಇವತ್ತು ಅದು ಜ್ಞಾನ ಸ್ಪೆಷಾಲಿಟಿ. ಅದು ಯಾರೇ ಹೇಳಿ ಕೊಡಬೇಡ ಅಂತೇಳಿ ಕೊಟ್ಟೇ ಕೊಡ್ತೀನಿ ಅಂತಾನೆ. ಯಾತಕ್ಕೆ, ಜ್ಞಾನದ ನೇಚರ್ ಇರೋದೇ ಹಾಗೆ. ಧನ ಇದ್ದರೆ ಕೊಡಬೇಕಂತ ನಿಯಮ ಇಲ್ಲ. ಬ್ಲ್ಯಾಕ್ ಮನಿ ಇರ್ಬೋದು,
ಆ ಥರ ಬರುತ್ತೆ. ಇದು ಜ್ಞಾನದ ಹಾಗಲ್ಲ. ಸರಿಯಾದ ಜ್ಞಾನ ಅಂದರೆ ಅದು ಶೂರ್ ಇರಬೇಕು. ಪಾಂಡಿತ್ಯದ ಜ್ಞಾನ ಅಲ್ಲ, ಅನುಭವದ ಜ್ಞಾನ ಬರಬೇಕು. ಯಮಂತ ಸಮುದ್ರೇ ಕವಯೋ. ಎಷ್ಟೋ ಸಲ ಸೀನಿಯರ್ಸ್ನ ಕೇಳ್ತಾರೆ, ಎಕ್ಸ್ಪರ್ಟ್ಸನ್ನು. ಸೇಮ್ ಕೋರ್ಸ್ ಇಬ್ಬರು ಓದಿದ್ದಾರೆ, ಅದು ಅನುಭವ ಸೇರಿಕೊಂಡಿದೆ ಅವರಲ್ಲಿ. ಎಷ್ಟೋ ಸರ್ತಿ ಅವ್ರು ಗೈಡ್ ಮಾಡ್ತಾರೋ ಕರೆಕ್ಟ್ ಆಯ್ತು, ನಾನು ಕನ್ಫ್ಯೂಷನ್ ಸರಿ ಹೋಯ್ತು ಅಂತೇಳಿ. ಕೆಲವು ನಾನು ಗೊತ್ತಿಲ್ಲದೇ ಇಲ್ಲ, ಸೀನಿಯರ್ಸೇ ಇಲ್ಲ, ಅವೆಲ್ಲ ಮುಚ್ಚತಾನ. ಯತಃ ಪ್ರಸೂತ ಯಂ ಅಂತಃ ಸಮುದ್ರೇ ಕವಯ ವಯಂತಿ. ದೇವ್ರನ್ನ ಎಲ್ಲಿ ನೋಡ್ತಾರೆ ಜ್ಞಾನಿಗಳು ಅಂದರೆ ಸಮುದ್ರದೊಳಗೆ ನೋಡ್ತಾರೆ. ಶಾಸ್ತ್ರ ಸಮುದ್ರದಲ್ಲಿ ನೋಡ್ತಾರೆ ಅಂತ ಇಲ್ಲಿ ಅರ್ಥ. ಶಾಸ್ತ್ರ ಸಮುದ್ರ. ಇನ್ನೂ ಜ್ಞಾನಿಗಳು ಒಳಗೆ ಸಮುದ್ರದಲ್ಲಿ ದೇವರಿಂದ ನಾರಾಯಣ ಅಂತ ಹೆಸರು, ಅಲ್ಲಿ ನೋಡ್ತಾರೆ. ವಯಂತಿ. ಆಮೇಲೆ ತದಕ್ಷರೇ ಪರಮೇ ಪ್ರಜಾ. ಅಕ್ಷರ ಮಹಾಲಕ್ಷ್ಮಿಯಲ್ಲಿ ಕೂಡ ನೋಡ್ತಾರೆ. ಯತಃ ಪ್ರಸೂತ ಜಗತಃ ಪ್ರಸೂತಿ ತೋಯೇನ ಜೀವಾನ್ ಗಸಸರ್ಜ ಭೂಮ್ಯಾಂ. ಅಲ್ಲಿಗಿರಲಿ, ಉಳಿದೆಲ್ಲ ನಾಳೆ. ಇಷ್ಟು ನಾಳೆ ಮುದೇ ಚಿಕ್ಕದದು, ಇಷ್ಟು ಬಂದೇ ಕಂಪೇರ್ ಮಾಡೋಕ್ಕೆ ಬರೋದಿಲ್ಲ. ಆಮೇಲೆ ಮುಂದಿಂದು ಹಾಗೇನೆ ಎಲ್ಲ ಚಿಕ್ಕು, ಬಟ್ ತುಂಬ ಅಪೂರ್ವ ವಿಷಯ. ಯಾತಕ್ಕೆ ಬೇರೆ ಮಾಡಬೇಕಾಯ್ತು ಆಚಾರ್ಯ ಪ್ರಶ್ನೆ ಬರುತ್ತಾಗ. ಇಷ್ಟು ಚಿಕ್ಕ ಪರಿಚ್ಛೇದಕ್ಕೆ ಬೇರೆ ಪರಿಚ್ಛೇದ ಯಾಕೆ ಮಾಡಬೇಕು? ಚಿಕ್ಕ ಪರಿಚ್ಛೇದಗಳು ಒಂದರಲ್ಲೇ ಸೇರಿಸ್ಬಿಟ್ರೆ ಮುಗಿದು ಹೋಗ್ತಿತ್ತು. ಹಾಗೆ ದೇವ್ರ ಪಟ್ಟಿಗೆ ಇಷ್ಟೇ ಇರುತ್ತೆ, ಅದನ್ನು ಬೆಡ್ನಲ್ಲಿ ಹಾಕಿ ಚುಚ್ಚಿಬಿಟ್ರೆ ಹೇಗಿರುತ್ತೆ? ತಪ್ಪದು. ಒಂದೇ ಆಗಿದ್ದರೆ ಏನದು? ಒಂದೇ ಇಷ್ಟೇ ಸಪ್ರೇಟ್ ಹಾಕಿರಬೇಕದು, ಮಿಕ್ಸ್ ಆಗಬಾರ್ದು. ಟಿಕೆಟ್ಗಳು ಅದರಲ್ಲಿ ಫೋಲ್ಡ್ ಹಾಕಿ ಕಳಿಸ್ಬಿಟ್ರೆ, ಚೆಕ್-ಇನ್ ಆಗಬೇಕು, ಟಿಕೆಟ್ ಕೂಡ ಅದರಲ್ಲಿ ಇಟ್ಟು ಕಳಿಸ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ತಪ್ಪು, ಸಪ್ರೇಟೇ ಇರಬೇಕು. ಎಷ್ಟಿದೆ ತತ್ವಸಂಖ್ಯಾನ 11 ಶ್ಲೋಕ, ಇದು ಕೃಷ್ಣ ಜಯಂತಿ 16 ಶ್ಲೋಕ. ಆಚಾರ್ಯ ಎಲ್ಲ ಸೇರೋದು ಚಾಪ್ಟರ್ ಮಾಡ್ಬೋದು, ಗಣಪೃಷ್ಠ ಮಾಡಲಿಲ್ಲ. ಯಾಕೆ ಏನಾಗಬಾರ್ದು, ಐಡಿಯಾ ಮಿಸ್ ಆಗಬಾರ್ದು. ಸಪ್ರೇಟ್ ಇದ್ದಾಗ ಗಮನ ಬರುತ್ತೆ. ಚಾಪ್ಟರ್ ಬೇರೆ ಮಾಡಿದ್ರಿಂದ ದೇವ್ರ ಬಗ್ಗೆ ಎಷ್ಟೇನು ಹೇಳಿದ್ದಾರೆ ಹೈಲೈಟ್ ಆಗ್ಲಿಕ್ಕೆ ಬೇಕು. ಹೈಲೈಟ್ ಆಗ್ಬೇಕಾದ್ರೆ ಸ್ಪೆಷಲ್ ಇದ್ದರೆ ಮಾತ್ರ ಸಾಧ್ಯ, ಇಲ್ಲದ್ರೆ ಹೈಲೈಟ್ ಆಗೋದಿಲ್ಲ. ಸೊ ಇಲ್ಲಿ ಗಾತ್ರ ಕೌಂಟ್ ಆಗೋದಿಲ್ಲ, ವಿಷಯ ಕೌಂಟ್ ಆಗೋದ್ರಿಂದ ಹಾಗೆ ಮಾಡಿದ್ದಾರೆ.